ಫ್ರೆಂಡ್ಸ ಟೈಮ್ ನೋಡ್ರಿ 11 ಆಗ್ಯದ. ಈಗ ವಿಡಿಯೋ ಮಾಡಮಂದ ಮಾಮನ್ ಕಿರಿಕಿರಿ ಮಾಡಿ ಗಿಸಿ ಅಪ್ಸೋ ನಾನೇ ಕುಣಿಸಿದೆ ರೀ. ಅವ್ರು 2 ದಿನ ವಿಡಿಯೋ ಮಾಡ್ಬೇಕಲ್ಗತ್ತೀವಿ ಆಗಿಲ್ಲ ರೀ. ಏನು ವಿಡಿಯೋ ಅಪ್ಪ ಅಂದ್ರೆ ನಾ ಭಾಳ ದಿನ ಇದು ಮಾಡ್ಬೇಕಲ್ಗತ್ತೀನಿ ರೀ. ಹೇಳ್ತೀನಿ ರೀ. ಇವತ್ತು ಫಸ್ಟ್ ಟೈಮ್ ಅವ್ರ ಮುಂದೆ ಹೇಳ್ಕೊಳ್ಳೋದ್ರಿ. ಇದು ಯಾವ ಥರ ಹೇಳ್ಕೊಂಡಿಲ್ಲ ರೀ. ಏನಪ್ಪ ಅಂದ್ರೆ ಅವ್ರದ್ದು ಇನ್ನೊಂದು ನನಗೆ ಅವ್ರು ಜಾಸ್ತಿ ಒಂದು ಗುಣ ಒಂದು ಇಷ್ಟ ಏನಪ್ಪ ಅವ್ರ ಬಲ್ಲಿದ ಅವ್ರು ಭಾಳ ಹಠ ಅದ್ರಿ ರೀ. ಹಠ ಏನಪ್ಪ ಅಂದ್ರೆ ಏನೋ ಒಂದು ಸಾಧಿಸ್ಬೇಕು, ಏನೋ ಮಾಡಬೇಕು ಅಂತ ಗುಣ ಅದ ರೀ. ಆ ಗುಣ ಅವ್ರು ಭಾಳ ಇಷ್ಟ ರೀ. ಯಾಕಂದ್ರೆ ಅವ್ರಿಗೊಂದು ಉದಾಹರಣೆ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ರೀ, ಒಂದೇ ಒಂದು ಚಾಲೆಂಜ್ ಏನಾಕ್ಯಾರಪ್ಪ ಅಂದ್ರೆ ಯೂಟ್ಯೂಬ್ನಾಗ ಜಲ್ದಿ ನಿಮ್ಗಿಂತ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಅಂತ ಅಂದಿರಿ. ನಮ್ಗಿಂತ ನಾವು ಯೂಟ್ಯೂಬ್ ಚಾಲು ಮಾಡಿ 2 ವರ್ಷ ಐತ್ರಿ. ಈಗ ಒಂದು ಅಮ್ಮನ ಚಾಲು ಮಾಡಿ 2 ವರ್ಷ ಐತ್ರಿ. ಇವ್ರು ಎಲ್ಲ ಕಲ್ತಂದು ಎಷ್ಟು ತಿಂಗಳು ಐತ್ರಿ? 6 ತಿಂಗಳು. ರಾಜ್ ಫೋನ್ ತಂದು ಅವರು 2 ತಿಂಗಳಿಗೆ ಎಷ್ಟು ಸಬ್ಸ್ಕ್ರೈಬರ್ ಆಗ್ಬೇಕಪ್ಪ. ನಮಗೆ ಪ್ರೆಸೆಂಟ್ 20,000 ನಮ್ಗೆ ಅದ ರೀ. 2 ವರ್ಷದಿಂದ ಇದ್ದಿದ್ದು ಇವ್ರಿಗೆಲ್ಲ ಕಲ್ತು 3 ತಿಂಗಳು ಕಂಪ್ಲೀಟ್ ಆಗಿಲ್ಲ ರೀ. 30,000 ಮಾಡ್ಕೊಂಡಾರಿ. ಅವ್ರು ಏನೋ ಒಂದು ದೊಡ್ಡ ಚಾಲೆಂಜ್ ಏನು ಹಾಕ್ಯಾರಪ್ಪ ಅಂದ್ರೆ ಮುಂದಿನ ಮಾಡಿ ಬರೋದಾಗ ಒಂದು ಬಟ್ ಅವ್ರ ದೊಡ್ಡ ಡ್ರೀಮ್ ಏನಪ್ಪ ಅಂದ್ರೆ ಎಷ್ಟು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮುಂದಿನ ಮಾಳ ಈಗ ಮಾಳ ಬರೋದಾಗ ಒಂದು 50,000 ಆಗಬೇಕು. ಶಬರಿಮಲೆಗೆ ಹೋಗಿ ಬರೋದಾಗನ ಅದ್ರ ಮಾಳ ಪೂರ್ತಿಯಾಗಿ ಶಬರಿಮಲೆಗೆ ಹೋಗಿ ಬರೋದಾಗ 50,000 ಸಬ್ಸ್ಕ್ರೈಬರ್ 50,000 ಸಬ್ಸ್ಕ್ರೈಬ್ ಆಗ್ಬೇಕ್ರಿ. ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಅಲ್ರಿ. ಅದು ಇನ್ನೊಂದು ಸ್ವಲ್ಪ ಬೆಳೆಸ್ರಿ ಫ್ರೆಂಡ್ಸ್. ಇನ್ನೊಂದು ಇವ್ರದ್ದು 16 ವರ್ಷ ಅಮ್ಮನ ಮ್ಯಾರೇಜ್, ಇವ್ರದ್ದು ಅಮ್ಮನ ಮ್ಯಾರೇಜಾಗ 16 ವರ್ಷ ಐತತ್ರಿ. 16 ವರ್ಷ ನಾ ಇವ್ರ ಬಲ್ಲಿ ಬಂದಿದ್ದು ಎಷ್ಟಪ್ಪ ಅಂದ್ರೆ ಈಗ ಎಲ್ಲ 14 ವರ್ಷ ಐತ್ರಿ. ನಾ ಇಲ್ಲಿ ಬಂದು ಒಂದು ವರ್ಷ ಐತ್ರಿ ಫ್ರೆಂಡ್ಸ್. ಈಗ ನಮ್ಗೆ ಮೊದ್ಲಿನ ಕೈ ಹಿಂಗೆ ಏನು ಡಿಫ್ರೆಂಟ್ ಅದಪ್ಪ ಅಂದ್ರೆ ನಮ್ಮ ಮೊದಲೇ ರೀ ಫಸ್ಟಿಗೆ ಸ್ಟಾರ್ಟಿಂಗ್ ಹಿಡಿದೇ ನಮ್ದು ಒಂಥರ ಬೇರೆನೇ ಐತ್ರಿ. ಬಟ್ ಇಲ್ಲಿ ಬಂದಂಗೆ ಹಿಡಿದು ನನ್ನ ಲೈಫ್ ಭಾಳ ಚೇಂಜ್ ಅದ ರೀ. ಕಣ್ಣಂಗೆ ಅದು ಯಾಕೆ ಮುಖ್ಯ ಒಂದು ಕಾರಣ ಅಂದ್ರೆ ಇವರೇ ರೀ. ಇವ್ರದಿಂದೇ ನಾವು ಒಂದು ಏನೋ ಒಂದು ಇದು ಮಾಡಿದ್ರೆ ಒಂದು ನನಗಿಂದ ಒಂದು ದೊಡ್ಡ ಶಕ್ತಿ ಅಂದ್ರೆ ಇವರೇ ಇರ್ತಾರೆ ರೀ. ಹೇಳ್ಕೊಬೇಕಂತ ಕಿಶನ್ ಭಾಳ ಕೇಳ್ಕೊಬೇಕಲ್ಗತ್ತೀನಿ. ಅದು ಆಗಲೇ ರೀ. ಹಿಂಗಾಗಿ ಇವ್ರು ನನಗೆ ಎಷ್ಟೇ ನಾ ಏನೇ ನಾ ತಪ್ಪು ಮಾಡಿದ್ರೆ ಬಟ್ ಬೈಯೋದು ಮಾತ್ರ ಅಮ್ಮಿಗೆ ರೀ. ನಾ ಎಷ್ಟೇ ಸಿಟ್ಟು ಇದು ಮಾಡಿದ್ರೆ ಆ್ಯಕ್ಚುಲಿ ಮಾಡೋದು ನೋಡಿದ್ರೆ ನೀವು ಇಟ್ಕೋಬಾರ್ದಾರೆ ಮನೆಯವರು. ಇವ್ರು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಬೇರೆ ಅನ್ಕೊಬಿಟ್ರೆ ನಾವು ಒಂದು ದೂರಿನ ಥರನೇ. ಯಾಕಂದ್ರೆ ನಮ್ಮ ಪಪ್ಪಂದು ಅಣ್ಣಂದು ಮಗಳದು ಗಂಡ ಇವ್ರು ನನಗೆ ಭಾಳ ಮಗನಕ್ಕಿಂತ ಹೆಚ್ಚು ಥರ ಕಾಳಜಿ ಮಾಡ್ತಾರೆ ಫ್ರೆಂಡ್ಸ್. ಇಂಥವ್ರು ಎಲ್ಲಿ ಸಿಗಲ್ಲ ರೀ. ಇವ್ರು ಸಿಕ್ಕಾರಂದ್ರೆ ಒಂದು ದೊಡ್ಡ ಅದೃಷ್ಟ ರೀ. ಅಮ್ಮನಿಗೆ ಸಿಕ್ಕಾರ ಅದೃಷ್ಟ ರೀ. ಅಮ್ಮಕ್ಕಿಂತ 10 ರೂಪಾಯಿ ನನಗೆ ಸಿಕ್ಕಿದ ದೊಡ್ಡ ಅದೃಷ್ಟ ನನಗೆ. ನಾ ಇಲ್ಲಿ ಸೊಲ್ಲಾಪುರನಾಗ ಅಂತ ಹೊಲಕತ್ತು ಒಂದೀಗ 2-3 ದಿನ ಆಯ್ತು ಕೆಲಸ ಹೊಲಕತ್ತು. ಪ್ರತಿಯೊಬ್ಬರನ್ನ ಕೇಳೋದಿದೆ ರೀ. ನಾ ಈಗನೂ ಫಸ್ಟ್ ಮೊದಲು ಇಲ್ಲಿ ನಾವು ಬೇರೆ ಮನೆ ಅನ್ನಲಿ ನಮ್ಮ ಮನೆಯೇ ರೀ. ಬಟ್ ಅಲ್ಲಿ ಹಿಂದಿ ಇದ್ದಿದ್ದು ಅಲ್ಲಿ ಬೇರೆ ಮನೆಗೆ ತಿದ್ದ ರೀ. ಅಲ್ಲಿ ಯಾವ ಥರ ಕೇಳ್ತಾರಪ್ಪ ಅಂದ್ರೆ ನಮ್ಮ ನನಗೆ ನಿಮ್ಮ ಮನೆ ಚಲೋ ನೋಡ್ಕೊತಾರೆ ಎಲ್ಲದೂ ಕೇಳ್ತೀರಿ. ಬಟ್ ಇಲ್ಲಿ ಯಾವ ಥರ ಕೇಳ್ತಾರೆ ಗೊತ್ತಾರೆ. ನಿಮ್ಮ ಭಾವಜಿ ನೀವು ಚಲೋ ನೋಡ್ಕೊತಾರೆ ತಗೋತಿ ಅವ್ರು ಅಂದ್ಕಿಸಿ ನನ್ನ ಬಾಯಲ್ಲಿ ಹೇಳಿಸ್ತಾರೆ ಅವ್ರು. ನೀವು ಏನು ಹೇಳಿದ್ರೆ ಅರ್ಥ ಅಲ್ಲ. ಯಾಕೆ ನಿಮ್ಮ ಭಾವಜಿ ಹ್ಯಾಂಗರ್ನೆಲ್ಲ ನೋಡಿದ್ವಿ. ಪ್ರತಿಯೊಬ್ಬರು ಇದೇ ಹೇಳ್ತಾರೆ. ಪ್ರತಿಯೊಬ್ಬರು ಎಲ್ಲ ಇವ್ರದ್ದು ಬರೀ ಜಗದೀಶ್ ಅಂದ್ರೆ ಸಾಕು ಇವ್ರ ಬಗ್ಗೆ ಇಡೀ ಎಲ್ಲನೂ ಹೇಳ್ತಾರೆ. ಆ ಥರ ಬದುಕ್ಯಾರಿ. ಮತ್ತು ಇವ್ರದ್ದು ಇನ್ನೊಂದು ಹಠ ಅಂತ ಹೇಳ್ದಲ್ರಿ. ಹೆಂಗಪ್ಪ ಅಂದ್ರೆ ಇವ್ರಿಗೆ ಎಷ್ಟೋ ಜನ ಅಂದಾರ್ರಿ, ನೀ ಏನು ಗಾಡಿ ತೊಗೊಳಲ್ಲ, ನೀ ಏನು ಇದು ಮಾಡಲ್ಲ, ರಗ್ಗಡ ಮಂದಿ ಅಂದಾರ್ರಿ. ಬಟ್ ಇವತ್ತಿನ ದಿವಸ ಅವರೇ ಮನೆ ಮುಂದೆ ನಿಂತು ಇವ್ರಿಗೆ ಬಂದು ಬಾಡಿಗೆ ಕೇಳ್ತಾರೆ. ಎಷ್ಟೋ ಮಂದಿ ಇವರಿಗೆ ಕುಂದಿತ್ತು ಮಾತಾಡಿ, ನೀ ಮಂದಿ ಟೈರ್ ತೊಳ್ಕೊತೋತಿ, ನೀ ಮಂದಿ ಇದು ಮಾಡ್ಕೊತೋತಿ ಹಿಂಗೆ ಅಂದವ್ರೆ. ಇವತ್ತು ಅವ್ರ ಮುಂದೆ ಇವ್ರಿಗೆ ಬಕೆಟ್ ಹಿಡಿಯೋದು ಗೊತ್ತಿಲ್ಲ ರೀ. ನಾ ಒಪ್ಪನೇ ಹೇಳ್ತೀನಿ ರೀ. ಯಾಕಂದ್ರೆ ನಾನು ನೋಡಿದ್ದು ಇವ್ರಿಗೆ ರೀ. ಕೆಲವೊಬ್ರು ಬಕೆಟ್ ಹಿಡಿದು ಅದು ಮಾಡ್ತಾರೆ ರೀ. ಬಕೆಟ್ ಮೀನ್ಸ್ ಅದು ಅರ್ಥ ಮಾಡ್ಕೋರಿ. ಒಪ್ಪನೇ ಹೇಳಕ್ಕೆ ಬರಲ್ಲ ರೀ. ಇವ್ರು ಬಂದಿದ್ದೆ ಸ್ವಂತದಿಂದ ಇದಕ್ಕೆ. ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಇವ್ರಿಗೆ ಈ ರೀತಿ ಎನರ್ಜಿ ಹೆಂಗದಪ್ಪ ಇವ್ರು ಈ ಸದ್ದ ಹಂಗೆ ನೋಡಿದ್ರೆ ಇವ್ರಿಗೆ ನಾ ಮನೆ ಬರೀ 2 ದಿನ ಕೆಲಸ ಮಾಡಿ ಬಂದಿದ್ದು ಸುಸ್ತು ಬಂದು ಮಕ್ಕೊಂಡಿನಿ. ಬಟ್ ಇವ್ರು ಎಟ್ಟೆ ಕೆಲಸ ಮಾಡಿ ಎಟ್ಟೆ ಗಾಡಿಲಿ ಒಂದಿನ ಟೊಂಕ ನೋಡಿಲ್ಲ ರೀ, ಒಂದಿನ ಮೈಕೈ ನೋಡಿಲ್ಲ, ಒಂದಿನ ಆರಾಮ್ತಾಗಿ ಬಿದ್ದಿದ್ದು ನೋಡಿಲ್ಲ. ಅದಕ್ಕೆ ಮುಖ್ಯ ಕಾರಣಕರ್ತ ಯಾರಂದ್ರೆ ಆಯಿ ರೀ. ಇವ್ರು ಆಯಿ. ಯಾಕಪ್ಪ ಅವ್ರು ಆ ಟೈಮ್ನಾಗ ತುಪ್ಪ ಉಣಿಸ್ಯಾರ ಇವ್ರಿಗೆ. ತುಪ್ಪ ಏನೇನೋ ಮಾಡಿ ಉಣಿಸ್ಯಾರ. ಹಿಂಗಾಗಿ ಅವ್ರು ಆರೋಗ್ಯ ಹಂಗಾದಂದೆ ಅವ್ರ ಆರೋಗ್ಯ ಹಿಂಗದ ರೀ. ಬಟ್ ಇವ್ರು ಮಾಮೂಲಿ ಬಗ್ಗೆ ಏನೇ ಹೇಳಕತ್ತಂದ್ರೆ ಭಾಳ ಅದ ರೀ. ಅದಕ್ಕೆ ಒಂದು ದಿನನೂ ಬಿಡ್ರಿ ಎಷ್ಟು ಹೇಳಿದ್ರು ಏನು ಇದ್ರು ಸಾಲಲ್ಲ ರೀ. ಹಿಂಗಾಗಿ ನಾವೊಂದು ವಿಡಿಯೋ ಮುಖಾಂತರ ನಮ್ಮ ಮಾಮಗೆ ಏನು ಹೇಳ್ತೀನಿ ಅಂದ್ರೆ ನಾಯಿ ಸದ್ದ ನನಗೆ ನಂಬಿ ಇಲ್ಲಿ ತಂದು ಬಿಟ್ಟಾರೆ ಇವ್ರು. ಸೊಲ್ಲಾಪುರನಾಗ ಒಯ್ದು ನಂಬಿ ಇವ್ರದ್ದು ಒಂದು ಫ್ರೆಂಡ್ ದುಕಾನ್ದಾಗ ಎಲ್ಲೇ ಒಂದು ಇವ್ರ ಹೆಸರು ಮೇಲೆ ಬಿಟ್ಟಾರಂದ್ರೆ ಇವ್ರು ಹೆಸರು ಗಳಿಸೋ ಕೆಲಸ ಮಾಡ್ಕೊಂಡು ನೋಡ್ತೆ. ಹೆಸರು ಹಾಳಾಗಂಥ ಕೆಲಸ ಯಾವಾಗೂ ಮಾಡಲ್ಲ ರೀ. ಒಪ್ಪಂದು ಹೇಳ್ತೀನಿ ರೀ. ನನಗೆ ಸಾಧ್ಯ ಐತೆ ಇವ್ರ ಹೆಸರು ಗಳಿಸ್ತೀನಿ ರೀ. ನಾನು ಹೆಸರು ಗಳಿಸೋದು ಎಷ್ಟೇ ಹೆಸರು ಗಳಿಸಿದ್ರೆ ಹೆಸರು ಗಳಿಸ್ತೀನಿ. ಬಟ್ ಹೆಸರು ಹಾಳಂತೂ ಯಾವತ್ತೂ ನನ್ನ ಕೈ ನಾನು ಮಾಡೋಕ್ಕೂ ಹೋಗಲ್ಲ ರೀ. ಇವ್ರಿಗೆ ನಮ್ಮ ರಿಲೇಷನ್ನೇ ರೀ ಫ್ರೆಂಡ್ಸ್. ನಿಮ್ಗೆ ಗೊತ್ತದ ಆಲ್ರೆಡಿ ಹಿಂದಿನ ವಿಡಿಯೋದಾಗ ನೋಡಿರಿ ನೀವು. ನಮ್ಮ ರಿಲೇಷನ್ನೇ ಭಾಳ ಇದು ಮಾಡ್ಯಾರ ರೀ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನಾವು ಕೈಲೇ ಕೂತು ನಾವೇ ಇದು ಮಾಡ್ಸಿರಿ. ಬಟ್ ನಾ ಆ ಥರ ಮಾಡಂಗಿಲ್ಲ. ನಾ ಏನೋ ಇವ್ರ ಹೆಸರು ಬಿಡಕ್ಕೆ ಏನಪ್ಪ ಇಲ್ಲಿದ್ದು ಅವ್ರ ಹೆಸರು ತಂದಲ್ಲ ಅಂತೆ
ಇಂಥ ಮಾತು ಬರ್ಬೇಕು ಹಂಗೆ ನಾ ಬೆಳೆದು ತೋರಿಸ್ತೀನಿ ರೀ. ಯಾಕೆ ಇವರಿಗೆ ನಮ್ಗೆ ಅಪೋಸಿಟ್ ಭಾಳ ಮಂದಿ ಮಾತಾಡ್ಯಾರ ರೀ. ಹೊರಗಿನವ್ರು ನಮ್ಮ ರಿಲೇಷನ್ ನೋಡೋಣ ಯಾರು ಕಡೆಗೆ ಹಚ್ತಾರೆ, ಯಾರು ಇದು ಮಾಡ್ತಾರೆ, ಯಾರು ಇದು ಮಾಡ್ತಾರೆ ಅಂತ ರಗಡ ಸಲ ಇದು ಮಾಡ್ಯಾರ ರೀ. ಬಟ್ ಅದಕ್ಕೆ ನಾವು ಅದು ಅಪೋಸಿಟ್ ಆಗಿ ನೀತಿ ಬೆಳೆದು ನಾ ತೋರಿಸ್ತೀನಿ, ನೀವು ನಮ್ಮಲ್ಲಿ ಹಠ ಅದ ರೀ. ಮತ್ತಿನ ಏನು ಹೇಳ್ಬೇಕು ಅರ್ಥ ಆಗಲ್ಲ ರೀ ನಮಗಂತೂ. ಇನ್ನು ಹೇಳಿದ ಭಾಳ ಕಮ್ಮಿನೇ ರೀ. ಇವ್ರು ನನ್ನ ಮಾಮನ ಅಷ್ಟೇ ಅಲ್ರಿ, ಮಾಮ ಅಟ್ಟೆ ನಮ್ಮ ತಂದೆನೇ ರೀ, ತಂದೆ ಥರ ನಾನಲ್ರಿ. ನಾ ತಂದೆ ಪ್ರೀತಿ ಗಡ್ಡಿದೆ ಇವ್ರ ಬಲ್ಲೆ ರೀ. ನನಗೆ ಇವ್ರು ಸಿಕ್ಕಿದಂತೂ ಸಿಕ್ಕಾಪಟ್ಟಿ ಭಾಳ ಅದೃಷ್ಟ ರೀ. ಪ್ರತಿಯೊಬ್ಬರು ನಮ್ಗೆ ಎಲ್ಲರೂ ಅದೇ ಅಂತಾರೆ ರೀ, ಇಂಥ ಮಾವು ಸಿಕ್ಕನ್ನೋದು ನಮ್ಗೆ ಅದೃಷ್ಟ ತಗೋ ಎಲ್ಲಿ ಸಿಗಲ್ಲ. ಯಾಕಂದ್ರೆ ಏನೋ ನೀವೊಂದು ಯಾವುದೋ ಜನ್ಮದಾಗ ಏನೋ ಒಂದು ಅದೃಷ್ಟ ಅವ್ರು ಸಿಕ್ಕಾರಂದ್ರೆ ನಿಮಗೆ. ಯಾಕಂದ್ರೆ ಫ್ರೆಂಡ್ಸ್ ಮನೆಯವ್ರು ಬಿಟ್ಟರೆ ಹೊರಗಿನವ್ರು ಭಾಳ ಮಾತಾಡ್ತಾರೆ ರೀ. ಇವ್ರದ್ದು ಒಳ್ಳೆತನ ರೀ, ಆ ರೇಂಜು ಒಳ್ಳೆತನ ಅದ ರೀ. ನನ್ನ ಲೈಫ್ನಾಗ ನನ್ನ ಬಾಸ್ಗೆ ಶಾರಿಲ್ಲ ಏನೇ ಇದ್ರೆ ಅದು ಇವರೇ ರೀ. ನಮ್ಗೆ ಇದ್ದಿರ್ಬೋದು ಬಸ್ಟ್ ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಎಷ್ಟು ಅಂತ ಇರ್ಬೋದು ನಾ. ಬಟ್ ನನಗೆ ರಿಯಲ್ ಬಾಸ್ ಅಂದ್ರೆ ಯಾರಪ್ಪ ಅಂದ್ರೆ ಇವರೇ ರೀ. ಯಾಕಂದ್ರೆ ಇವ್ರ ಬಲ್ಲಿ ಇವ್ರದ್ದು ಜಾಸ್ತಿ ಏನಪ್ಪ, ಎಷ್ಟೇ ಕಷ್ಟ ಇರಲಿ ಎಷ್ಟೇ ಇದ್ರು ನಮ್ಮ ಕೂಡ ಮಾತ್ರ ನಕ್ಕೋತಾ ಇರ್ತಾರೆ. ನಮ್ಮ ಕೂಡ ಏನಿದ್ರು ಅದು ಮನ್ಯಾಗ ತಂದು ಹಾಕಲ್ಲ, ಏನಿಲ್ಲ. ತಂದೆ ಪ್ರೀತಿ ಹೆಂಗಿರ್ತದೆ ಫ್ರೆಂಡ್ಸ್, ತಂದೆ ಪ್ರೀತಿ ಅರ್ಥ ಆಗಲ್ಲ ಜಲ್ದಿ. ಹೆಂಗದಪ್ಪ ಅವ್ರು ಬರೀ ಶಿಟ್ಟಾಗಿಟ್ಟ ಇದೇ ತೋರಿಸ್ಕೊತಾರೆ ಇಷ್ಟೇ ರೀ. ಬಟ್ ಅವ್ರು ಇಲ್ಲಾದ್ರೆ ರಗಡ ಪ್ರೀತಿ ಇರ್ತದೆ. ಬಟ್ ತಾಯಿನೇ ತೋರಿಸ್ಕೊತಾಳೆ ರೀ ಪ್ರೀತಿ, ಬಟ್ ತಂದೆ ಮಕ್ಕಳನ್ನ ತೋರಿಸ್ಕೊಳಲ್ಲ ರೀ. ಜಾಸ್ತಿ ಹಾರ್ಟ್ ಅಟ್ಯಾಕ್ ಬರೋದು ಹೆಣ್ಮಕ್ಳಿಗೆ. ಯಾಕಂದ್ರೆ ಏನು ಮಾಡ್ತಾರೆ ಹೆಣ್ಮಕ್ಳು ಎಲ್ಲ ತೋರಿಸ್ಕೋತಾರೆ ರೀ. ಹತ್ತು ಗಿಶನ್ ತೋರಿಸ್ಕೊತಾರೆ. ಗಂಡು ಮಗ ಹಂಗಲ್ಲ ರೀ, ಅದು ಎಲ್ಲ ಎಲೆಗೆ ಇಟ್ಕೊಂಡು ನೋವು ತಿರ್ತಾನೆ. ಹಿಂಗಾಗಿ ಎಷ್ಟೇ ನೋವು ಇದ್ದರು ಎಷ್ಟೇ ಇದ್ರು ತಮಗೋಸ್ಕರ ತಮ್ಮ ಮಕ್ಕಳಿಗೋಸ್ಕರ ಎಷ್ಟು ಇದ್ರೂ ಖುಷಿಯಿಂದ ಇರ್ತಾರೆ ರೀ, ಖುಷಿಯಿಂದ ಇದು ಮಾಡ್ತಾರೆ ರೀ. ಏನೇ ನಮ್ಮ ಮನ್ಯಾಗ ಅವಾಗ ಒಂದು ಟೈಮ್ನಾಗಪ್ಪ ಅಂದ್ರೆ ಏನೋ ಒಂದು ನಮ್ಗೆ ಏನಾದರೂ ಒಂದು ದಿನ ಒಂದು ರೊಟ್ಟಿ ಕಮ್ಮಿ ಇಟ್ಟಿಲ್ಲ ನಮ್ಮ ಅಮ್ಮ. ಎಂಥ ಕಷ್ಟ ಇದ್ರು ರೀ ನಮಗೆ ಎಷ್ಟೋ ಸಲ ಬೈದಾರೆ, ನಾವೇ ಅವ್ರಿಗೆ ಹೈರಾಣ ಮಾಡಬಾರ್ದು ಅಂಕೇಶನ್ ಎಷ್ಟೋ ಸಲ ಸದ್ದು ನಾ ಕೆಲ್ಸ ಹೋಗಿದ್ನೂ ರೀ. ಅವು ಆ್ಯಕ್ಚುಲಿ ಹೇಳ್ಬೇಕಪ್ಪ ನಮ್ದು ನಾ ಇಲ್ಲಿ ತನಕ ಎಷ್ಟು ದುಡ್ಡು ಮಾಡಿದ್ರೆ ಒಂದು ದಿನ ₹1 ಇದು ಮಾಡಿಲ್ಲ ರೀ. ಯಾಕಂದ್ರೆ ನೀನು ಕಾಲೇಜ್ ನೋಡ್ಕೋ ಕಾಲೇಜ್ ನನಗೆ ಎಷ್ಟೋ ಹೆಲ್ಪ್ ಮಾಡ್ಯಾರ ರೀ. ರಗಡ ಸಲ ಕಾಲೇಜ್ ಹೆಲ್ಪ್ ಮಾಡ್ಯಾರ. ನನ್ನ ಪರ್ಸನಲ್ ಎಷ್ಟೋ ಕೆಲಸ ಸಂಬಂಧಿರು ಹೆಲ್ಪ್ ಮಾಡ್ಯಾರ. ನಮಗೆ ಒಳಗೆ ನಮ್ಮ ಸಂಬಂಧಿಕರ ರಿಲೇಷನ್ ಬಟ್ ಟೈಮಿಗೆ ಆಗಲ್ಲ ರೀ. ಇವ್ರು ನಮ್ಮ ರಿಲೇಷನ್ ಅಂತ ಹೇಳಲ್ಲ ರೀ, ನಮ್ಮ ತಂದೆ ಅಂತ ಹೇಳಾಗತ್ತಿಲ್ಲ. ನಮ್ಮ ಸಂಬಂಧಿಕರೇ ಯಾರು ರೀ, ನಮ್ಗೆ ಬೆನ್ನಿಂದ ಊಟದವ್ರು ಯಾರು ರೀ. ಅವ್ರೇನೋ ಬೇರೆ ಕಡೆ ಮಾಡ್ಕೊಟ್ರು, ಬಟ್ ಅವ್ರು ಟೈಮಿಗೆ ಆಗಂಗಿಲ್ಲ ರೀ, ಟೈಮಿಗೆ ಇದು ಮಾಡಂಗಿಲ್ಲ ರೀ. ಬಟ್ ಇವ್ರು ಆ ಥರ ಅಲ್ಲ ರೀ. ಯಾವುದೇ ಒಂದು ಏನೇ ಒಂದು ಮೂಮೆಂಟಿಗೆ ಏನೇ ಇದ್ದಿದ್ರು ಕೈ ಹಿಡಿತಾರೆ ರೀ. ನಾ ಇದ್ದೀನಪ್ಪ ನನಗೆ ಒಂದು ಹಿಂದೆ ದೊಡ್ಡ ಧೈರ್ಯ ಇದ್ದಿದೆ ಇವರಿಂದ ರೀ. ನನಗೆ ಇಷ್ಟು ವರ್ಷ ಆಯ್ತು ನಾವು ಹುಟ್ಟಿ ಯಾರ ಮ್ಯಾಗ ನಾವು ಇಟ್ಟಿದ್ದಿಲ್ಲ ರೀ. ಇಟ್ಟಿದ್ದು ಮಾತ್ರ ಇವ್ರು ಒಬ್ಬರ ಮ್ಯಾಗ ಫ್ರೆಂಡ್ಸ. ಯಾಕೆ ಆ ಥರ ಇವ್ರು ಆ ಥರ ಇವ್ರು ಕೂಡ ಇದ್ದೀನಿ ರೀ. ಬಟ್ ಇನ್ನೊಂದು ಹೇಳ್ಬೇಕಂದ್ರೆ ಜೀವನದ ನಂಬಿಕೆ ಭಾಳ ಇಂಪಾರ್ಟೆಂಟ್ ರೀ. ನಾವು ಇನ್ನೂ ಒಂದು ಒಪ್ಪತ್ತು ರೊಕ್ಕ ಗಳಿಸೋದು ಕಮ್ಮಿ, ಬಟ್ ನಂಬಿಕೆ ಗಳಿಸ್ಬೇಕು. ಒಂದ್ಸಲ ನಂಬಿಕೆ ಹೋಯ್ತಾ ಅದು ನೋಡಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ ಮನುಷ್ಯರಿಗೆ. ಎಲ್ಲರ ಜೀವನದಾಗ ವಿಶ್ವಾಸ ಗಳಿಸ್ಬೇಕು ರೀ. ಹಂಗೆ ನಮ್ಮ ಅಮ್ಮ ದುನಿಯಾದಲ್ಲಿ ವಿಶ್ವಾಸ ಗಳಿಸ್ಯಾರ ರಗ್ಗಡ್ತವ್ಲಿ. ಬಟ್ ನಮ್ಮ ಅಮ್ಮ ಯಾವನ ಅಪೋಸಿಟ್ ಹಾಕೋಣ ಅವ್ರ ಜೀವನದ ಯಾವನು ಉದ್ಧಾರ ಆಗಿ ಇಷ್ಟನೇ ಇಲ್ಲ. ಯಾರೇ ಇರಲಿ ಅವ್ರು ಇವ್ರು ಕೂಡ ಇವ್ರು ಮಾತು ಕೇಳ್ಕೊತ ಯಾರೇ ಇರ್ಲಕ್ಕ ರೀ, ನಮ್ಮ ರಿಲೇಷನ್ ಆಗಿಲ್ಲ. ಇವ್ರು ಅಪೋಸಿಟ್ ಯಾರು ಇರ್ತಾರೆ ಅವ್ರು ಯಾರು ಇಲ್ಲಿ ಅದನ್ನು ಉದ್ಧಾರ ಆಗಿಲ್ಲ ರೀ, ಮುಂದೂ ಆಗೋದಿಲ್ಲ ರೀ. ಯಾವುದು ಇವ್ರು ಉದ್ಧಾರ ಆಗಂಗಿಲ್ಲ ರೀ. ಯಾಕಂದ್ರೆ ಇವರು ಅಯ್ಯಪ್ಪ ಸ್ವಾಮಿ ಅಂದ್ರೆ ಇವ್ರು ದೇವ್ರು ಇದ್ದಂಗೆ ನಮ್ಮ ಪಾಲಿಗೆ. ನಮ್ಮ ಮನೆಗೆ ಒಂದು ದೊಡ್ಡ ಇದು ಇದ್ದಂಗೆ ಆಧಾರ ಸ್ತಂಭ ಇದ್ದಂಗೆ ನಮ್ಮ ಮನೆಗೆ ಇವ್ರು ಮಾತನ್ನ ಯಾರು ಇರಲ್ಲ ರೀ. ನಮ್ಮ ಮನ್ಯಾಗ ಅಂತ ನಮ್ಮ ಅಮ್ಮ ಅಂತ ಮೊದಲೇ ಇರಲ್ಲ ರೀ. ನಾವು ನಮ್ಮ ಮನೆಗೆ ಇನ್ನೊಂದು ಹಂಗೆ ಉಲ್ಟಾರ ರೀ. ಯಾರು ಜೀವನ ಕೇಳಿದ್ರೆ ಎಲ್ಲರೂ ಹುಡುಗರು ಪಪ್ಪನ ಹೆಸರು ಹೇಳ್ತಾರೆ, ಅವನ ಹೆಸರು ಯಾರು ಹೇಳೋದಿಲ್ಲ. ಯಾಕಂದ್ರೆ ನಮ್ಗೆ ಜಾಸ್ತಿ ಇರೋದು ತೋರಿಸ್ತಾರೆ ಪ್ರೀತಿ. ಅಮ್ಮ ತೋರಿಸೋದು ಬರೀ ಹೊಡಿತಾರೆ ಜಾಸ್ತಿ. ನಮಗೆ ಬರೀ ನನಗೆ ಹೊಡಿತಾರೆ ರೀ, ಅವ್ರಿಗೆ ಹೊಡಿತಾರೆ. ನಾನು ಹೊಡೆಯೋದು ಕಮ್ಮಿ, ಅವ್ರಿಗೆ ಹೊಡೆಯೋದು ಜಾಸ್ತಿ. ಬಟ್ ರಂಸೋದು ಮಾತ್ರ ಬಂದು ಇವರೇ ಇರೋದು. ಅದಕ್ಕಾಗಿ ನಾವು ಯಾರು ಜೀವನ ಕೇಳಿದ್ರೆ ಫಸ್ಟ್ ಪಪ್ಪನೇ ಅಂತಾರೆ. ಬಟ್ ಇವ್ರಿಗೂ ಅನ್ಸುತ್ತಾರೆ ಹುಡುಗರು ರೀ. ಬಟ್ ನಾನು ರಗಡ ಅನ್ಸುತ್ತೇನೆ ರೀ. ಬಟ್ ಇವ್ರ ಮ್ಯಾಗ ಅದೊಂದು ರೆಸ್ಪೆಕ್ಟ್, ಅವ್ರೊಂದು ಗೌರವ ರೆಸ್ಪೆಕ್ಟಿಂದ ಇವ್ರಿಗೂ ಯಾವಾಗೂ ಎಲ್ಲಿ ಇರ್ಬೇಕು ಅಲ್ಲಿ ಹಿಡಿದು ಯಾರನ್ನು ಬಿಟ್ಟು ಕೊಡೋದು ಇಷ್ಟ ಇಲ್ಲ ರೀ. ಫಸ್ಟ್ ಇವ್ರಿಗೆ ಏನೇನು ಇದು ಆಗ್ಬೇಕಂದ್ರೆ ನನ್ನಿಂದ ಹೋಗ್ಬೇಕು, ನನ್ನಿಂದ ಆಮೇಲೆ ಇವ್ರಿಗೆ ನಾ ಇರತ್ತಕ್ಕ ಇವ್ರು ಯಾರು ಏನೂ ಕೊಡಲ್ಲ ರೀ. ಯಾರೇ ಇರಲಿ, ನಮ್ಮ ರಿಲೇಷನ್ ಆಗಲಿ ಯಾರೇ ಇರಲಿ, ನಾ ಇರತ್ತಕ್ಕ ರೀ ಈ ಭೂಮಿ ಮೇಲೆ ಇರತ್ತಕ್ಕ ನಾ ಇವ್ರು ಯಾರೇ ನನ್ನ ಮಗ ಇರಲಿ ಅದು ಅಪೋಸಿಟ್ ಹಾಕೋತೀನಿ ರೀ. ಇದ್ರಿಗೆ ಅನಿಸ್ಬೋದು ಇದು ಭಾಳ ಓವರ್ ಆಗ್ತದೆ ಇರತ್ತೆ, ಬಟ್ ಇದು ಓವರ್ ಇಲ್ಲ ರೀ. ಯಾಕೆ ಆ ಥರ ನೋಡ್ಕೊಂಡಾರ ಫ್ರೆಂಡ್ಸ್ ಅವರು. ಆ ಥರ ನನಗೆ ಪ್ರೀತಿ ತೋರಿಸ್ಯಾರ. ಆ ಥರ ಇದು ಮಾಡಿ ನಾವು ಉಣ್ಣೋದು ತಿನ್ನೋದಾಗಲಿ ಅದಕ್ಕಂತೂ ಏನೂ ಕಮ್ಮಿ ಇಟ್ಟಿದೆ ಇಲ್ಲ ರೀ. ನನಗೆ ಉಡ್ಲಕ್ಕಾಗಲಿ ತಿನ್ಲಿಕ್ಕಾಗಲಿ ಬಟ್ಟೆಗಾಗಲಿ ಎದಕ್ಕೂ ಯಾವುದೇ ಎದಕ್ಕೂ ಕಮ್ಮಿ ಇಟ್ಟಿಲ್ಲ ರೀ. ಇಷ್ಟು ದಿನ ಇದನ್ನ ಬಂದು ಏನೇ ಪ್ರತಿಯೊಂದು ಸಲ ಕೇಳ್ತಾರೆ ಉಂಡಂಗಿಲ್ಲ ತಿಂದಂಗಿಲ್ಲ. ನಮ್ಮ ಮನೆ 2-3 ಡಬ್ಬ ಒಯ್ದಿದ್ದಲ್ಲಿ ಬಟ್ ನನಗೆ ಬೈದಿಲ್ಲ ರೀ. ಬೈದ್ರೆ ಅಮ್ಮಗೆ ಬೈದಾರೆ, ಯಾಕಂದ್ರೆ ಡಬ್ಬ ಕಟ್ಟಿಲ್ಲ ಐತೇನೆ ಪಲ್ಯಗಿಲ್ಲ ರಾತ್ರಿಗೆ ಇತ್ತು ಮಾಡೋದು ನಮಗೆ ಬೈಯಾಗಿಲ್ಲ ರೀ. ಸೀದಾ ಅಮ್ಮಗೆ ಬೈತಾರೆ. ಯಾಕಂದ್ರೆ ನಾವೇ ಕಟ್ಟಂದಿರ್ತೀನಿ, ನಾನೇ ಕಟ್ಟ ಮಾಡಿರ್ತೀನಿ, ನನಗೆ ಬೈಯಲ್ಲ ರೀ. ಸೀದಾ ಅಮ್ಮಗೆ ಬೈತಾರೆ, ನೀ ಯಾಕೆ ಕಟ್ಟಿದೆ ಪಾರ್ ಚಂತನ ಉಪವಾಸ ಹೋಯ್ತೋಡು ಹಂಗೆ ಹಿಂಗೆ ನನಗೆ ಇಷ್ಟು ನನ್ನ ಮ್ಯಾಗ ಪ್ರೀತಿ ಇಟ್ಟಾರಿ, ಇಷ್ಟು ನನ್ನ ಮ್ಯಾಗ ನಂಬಿಕೆ ಇಟ್ಟಾರಿ. ನಾನು ನಂಬಿಕೆ ಸಾಯತಕ ಉಳಿಸ್ಕೊಂಡು ಹೋಗ್ತೀನಿ ರೀ. ನಾ ಇನ್ನೂ ಹೇಳೋದಕ್ಕೆ ಯಾವುದೇ ಥರ ಇವ್ರದ್ದು ಹೆಸರು ಹಾಳಂತೂ ನಾನು ಮಾಡಂಗಿಲ್ಲ ರೀ. ಎಲ್ಲಿ ಹೋದವರು ಏನಪ್ಪ ಜಗದೀಶ್ ಸ್ವಾಮಿ ಚಲೋನ ಮತ್ತು ಜಗದೀಶ್ ಸ್ವಾಮಿ ಹಳೆ ಚಲೋನ ಅಂತ ಹೊರತು ತರ್ತೀನಿ ಹೊರತು ಏನಪ್ಪ ಇವು ಹಳೆ ಅಂತ ಇಲ್ಲಿ ಥರಕ್ಕೆ ಒಂದು ದಿನ ಕೆಲಸ ಮಾಡಲ್ಲ ರೀ, ಮುಂದೂ ಮಾಡೋದಿಲ್ಲ ರೀ.
ಇದೇ ನಂದೊಂದು ದೊಡ್ಡ ಕನಸು ಏನಪ್ಪ ಅಂದ್ರೆ ಇವ್ರಿಗೆ ಒಟ್ಟು ಜಲ್ದಿ ಬೆಳೆಸ್ಬೇಕು ರೀ, ಜಲ್ದಿ ಇದು ಮಾಡಬೇಕು. ಯಾಕೆ ಇವ್ರ ಬಗ್ಗೆ ಭಾಳ ಮಾತಾಡ್ಯಾರ ಫ್ರೆಂಡ್ಸ್. ನಮ್ದು ರಿಲೇಷನ್ ಅಂತ ರಗಡೆ ಮಂದಿ ಮಾತಾಡ್ಯಾರ. ಅವರಿಗೆಲ್ಲ ಹಿಂದೆ ನಾಳೆ ಉತ್ತರ ಕೊಡೋ ಟೈಮ್ ಬರ್ತದೆ ರೀ. ಆ ರೇಂಜಿಗೆ ನಾನು ನೋಡ್ತೀನಿ ರೀ. ಇವರೆಲ್ಲ ಅಂದ್ಕೊಂಡಾರ್ರಿ ಇದನ್ನು ಅಂದರೆ ಈ ಮಾತನ್ನು ಅಂದರೆ ಸ್ವಂತದವ್ರು ಆಗಿಲ್ಲ, ಹೊರಗಿನವ್ರು ಏನು ಆಗ್ತಾರತ್ತೆ ಈ ಮಾತನ್ನು ಕೇಳಿಸ್ಕೊಂಡಿದ್ದಾರೆ, ಎಲ್ಲ ಈ ಕಿವಿಲೇ ಕೇಳಿಸ್ಕೊಂಡಿದ್ದಾರೆ. ಬಟ್ ಏನೋ ನೆನಪು ರೀ, ಯಾವ ಟೈಮ್ ನಾವು ಉತ್ತರ ಕೊಡಬೇಕು, ಯಾವ ಟೈಮ್ ನಮ್ಗೆ ಬಿಡ್ಬೇಕು ಎಲ್ಲ ಗೊತ್ತದ ರೀ. ನಾವು ಕೊಡ್ತೇವೆ ರೀ ಫ್ರೆಂಡ್ಸ್. ಯಾವ ಟೈಮ್ ನಾವು ಉತ್ತರ ಕೊಡಬೇಕು ಏನು ಸುದ್ದಿ ನಮಗೆಲ್ಲ ಗೊತ್ತದ ರೀ. ಏನಿಲ್ಲ ರೀ, ಇದು ಇವತ್ತು ಯಾಕೆ ಹೇಳಕತ್ತೀನಪ್ಪ ಅಂದ್ರೆ ನನಗೆ ಹೇಳಂಗೆ ಅನ್ನಿಸ್ತೀರಿ. 2 ದಿನ ಆಯಿತು. ಮತ್ತು ಇನ್ನೊಂದು ನಾ ಇಲ್ಲಿ ಕೆಲ್ಸಿಗೆ ಹೋಗಿನಲ್ಲ ರೀ ಗೋಡೌನ್ದಾಗ ರೀ. ಒಂದಿನ ನನಗೆ ಇದು ರಿಯಲ್ ಇದ್ದು ಫ್ಯಾಕ್ಟ್ ಹೇಳ್ತೀನಿ ರೀ. ಒಂದಿನ ನನಗೆ ಏನು ಅನ್ನಿಸ್ತೀರಿ, ಒಂದಿನ ಹೋದೆ ರೀ ಶುರುವಿಗೆ ಏನು ಅನಿಸ್ತು. ಸೆಕೆಂಡ್ ದಿನ ಹೋದೆ ರೀ. ಹೋದ ಬಳಕ ಕಂಪ್ಯೂಟರ್ ಮಾಡಿದ್ರೆ ನನ್ನ ಕಂಪ್ಯೂಟರ್ ಇನ್ನೊಂದು ಸ್ವಲ್ಪ ನಾಲೆಜ್ ಇಲ್ಲ ರೀ. ಹಿಂಗಾಗಿ ಬರಲಿಲ್ಲ. ಅವ್ರು ಏನು ಮಾಡ್ತಾರೆ ಸ್ವಲ್ಪ ವಜ್ಜಿ ಕೆಲಸ ಹಚ್ಕತ್ತಾರೆ. ವಜ್ಜಿ ಕೆಲಸ ಹಚ್ಚನ ಒಮ್ಮೆ ಸೀದಾ ಫೋನ್ ಹಚ್ಚಿದ್ರೆ ನನಗೆ ಆಗಲ್ಲ ನೀವು ವಜ್ಜಿ ಮಾಡೋದ್ರಿ, ನೀವು ಏನು ಮಾಡ್ತೀರಿ ಗೊತ್ತಿಲ್ಲ ರೀ, ಮಾಲಕ್ಕೆ ಮಾತಾಡ್ರೆ ಬಿಟ್ಟು ಬರ್ತೀನಿ ರೀ ಅಂದ್ರೆ ಸೀದಾ ಟೀಕ ತೋಪ ಒಂದು ಮಾತು ನೀವು ಯೋಚನೆ ಮಾಡಿಲ್ಲ ಏನು ಹಿಂಗೆ ಮಾತಾಡ್ತಲ್ಲ ಹೈರಾಣ ಆಗ್ತದಲ್ಲಪ್ಪ ಹಂಗೆ ಒಂದು ಸೆಕೆಂಡ್ ವಿಚಾರ ಮಾಡಲ್ಲ. ನಮ್ಮ ಮಾಲಕ್ಕೆ ಮಾತಾಡ್ತೇವೆ ತೊಗೊಂಡು ಸೀದಾ ಹಂಗೆ ವಿತಿನ್ ಸೆಕೆಂಡ್ ನಮ್ಮ ಮಾಲಕ್ಕೆ ಮಾತಾಡ್ಯವರು ಹೋಗೋನು ಅಂದಿಲ್ಲ ಬಿಡೋನು ಅಂದಿಲ್ಲ. ಅವ್ರು ಏನಂದ್ರೆ ರೀ, ನೋಡಪ್ಪ ನಿನಗೆ ಹೈರಾಣ ಆಗ್ತೈತೆ ನೀವು ಹೋಗ್ಬೇಡ, ಬಂದು ಮನ್ಯಾಗ ಕುಂಡ್ರಿ, ನೀವು ಹೊಲಕ್ಕೆ ಹೋಗ್ಬೇಡ ಅಂತ ಇದು ಮಾತಂದ್ರಿ. ಅವಾಗ ನನಗೆ ಒಂದೇ ಮಾತು ನೆನಪೈತೆ. ಅವರು ಇಡೀ ದಿನ ಕೆಲವೊಂದು ಟೈಮ್ ಏನು ಮಾಡ್ತಾರೆ ರೀ, ಒಂದೊಂದು ತಿಂಗಳಗಟ್ಟಲೆ ರೋಡ್ ಮೇಲೆ ಜೀವನ ಕಟ್ತಾರೆ ಫ್ರೆಂಡ್ಸ್. ಡ್ರೈವರ್ಗಳು ಲೈಫ್ ಹೆಂಗೆ ಬೇಕು ಅಂಥ ಡ್ರೈವರ್ ಇದ್ರು ನೈಟ್ 3 ಮೇಲೆ ನಿದ್ದೆ ಬರ್ತಾರೆ. ಬಟ್ ಇವ್ರಿಗೆ ಹಂಗಲ್ಲ ರೀ. ಇವ್ರದಿಂದ ನಾನು ನೋಡಿ ಟ್ರಿಪ್ನೂ ಹೋಗಿಲ್ಲ ಕೂಡ ಕಂಟಿನ್ಯೂ ಕಸ್ಟಮರ್ ಇವರೇ ಬೇಕು ಅಂತ ಕೇಶನ್ ಕಸ್ಟಮರ್ ಬಾ ಅಂತಾರೆ. ಆ ಥರ ಹೆಸರನ್ನ ಬಳಸ್ಕೊಂಡಾರ್ರಿ. ಹೆಸರು ಬಗ್ಗೆ ಏನು ಮಾತಾಡೋದಿಲ್ಲ ರೀ. ಬಟ್ ಆವಾಗ ನನಗೆ ಏನು ಅನ್ನಿಸ್ತಾರಪ್ಪ, ಅವ್ರು ಬೆಳಗನ ಗಾಡಿ ಹೊಡಿತಾರೆ. ಅದ್ರ ಮುಂದಿದ್ದು ಏನು ಕಷ್ಟ, ಏನು ನಮ್ಮದು ಡ್ಯೂಟಿ ಆಯ್ತದ 10ರಿಂದ ರಾತ್ರಿ 10 ತನಕ ಇಷ್ಟೇ ಅಲ್ಲ. ಅದ್ರ ಮುಂದಿದ್ದು ಯಾವ ನನ್ನ ಕಷ್ಟ ಇದು ಪಡೋದು ಅಂತ ಅನ್ನಿಸ್ತಾರೆ. ಆ ರೀಸನ್ ಕಾಲೇ ಏನೋ ರಿಟರ್ನ್ ಅಲ್ಲಿ ಕೆಲ್ಸಕ್ಕೆ ಹೋಗ್ಲಾಕತ್ತೀನಿ. ಆಗ ಮುಂದಿದ್ದು ಯಾವುದಪ್ಪ ಇದು ಅಷ್ಟು ಕಷ್ಟಪಡೋದು ಅಂತ ಒಂದು ಫ್ರೆಂಡ್ಸ್ ಇನ್ನೊಂದು ಹೇಳ್ರಿ. ಬಟ್ ಜೀವನದಾಗ ಎಲ್ಲರೂ ತಂದೆ ಸ್ವಲ್ಪ ಹೆಲ್ಪ್ ಮಾಡಿ. ಬಟ್ ತಂದೆ ರೊಕ್ಕ ಹಾಳು ಮಾಡಿಬಿಡ್ರಿ. ತಂದೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾನೆ ರೀ. ಬಟ್ ಇವತ್ತಿನ ದಿವಸದಾಗ ಒಂದು ಏನೇ ಒಂದು ಕಾಲೇಜ್ ಒಂದು ನೋಡ್ಕೊಂಡು ಬಾ ತಾಯಿಗೆ ಹೋಗಿ ಹಚ್ಚಿ ಬರ್ತಾಳೆ. ಬಟ್ ಅದು ಫೀ ತುಂಬ ತಂದೇನೆ ರೀ. ಬಟ್ ಎಲ್ಲ ತಾಯಿ ಏನು ಬರೀ ನೋಡ್ಸ್ಕೊಂಡು ಹೋಗ್ತಾರೆ. ಬಟ್ ಅದಕ್ಕೆಲ್ಲ ಹಿಂದೆ ಜವಾಬ್ದಾರಿ ಇರೋದು ತಂದೆನೇ ರೀ. ತಂದೆ ಜೀವನದಾಗ ತಮ್ಮ ಗಂಡು ಮಗುವಾಗಲಿ ಹೆಣ್ಣು ಮಗಳಿಗಾಗಲಿ ಮೇನ್ ಇಂಪಾರ್ಟೆಂಟ್ ತಂದೆ ಹೆಗಲ್ ರೀ. ತಂದೆ ಹೆಗಲ್ ಭಾಳ ಇಂಪಾರ್ಟೆಂಟ್ ಅದು ಫ್ರೆಂಡ್ಸ್. ಹಿಂಗಾಗಿ ತಂದೆಗೆ ಯಾರು ಭಾಳ ರಿಟರ್ನ್ ಮಾತಾಡಬೇಡ್ರಿ. ನಾನಂತೂ ಭಾಳ ರಿಟರ್ನ್ ಮಾತಾಡೋದು ಹಿಸ್ಟ್ರಿ ಇಲ್ಲರಿ. ಯಾವ ದಿನವೂ ಯಾವುದೇ ಒಂದು ಸಂದರ್ಭ ಆಗಲಿ ಯಾವುದೇ ಇಲ್ಲ ಎಷ್ಟೇ ಇದು ಮಾಡಿದ್ರು ಅವ್ರಿಗೆ ಒಳ್ಳೆ ಮಾತಾಡೋದಾಗಲಿ ಈಗ ಇನ್ನು ಮುಂದೆ ಮಾಡಲ್ರಿ. ಹಿಂದೂ ಮಾಡಲ್ರಿ, ಮುಂದೂ ಮಾಡೋಕ್ಕೋಗಲ್ಲ. ಅವ್ರು ಮುಂದೆ ಫಸ್ಟ್ ಆಫ್ ಆಲ್ ಈ ರೇಂಜಿಗೆ ಮಾತಾಡೋಕ್ಕಾದ್ರೆ ನಾನು ಕಾಲು ನಡಗತ್ತಾರ ಧರತ್ತಾರ. ಈ ರೇಂಜಿಗೆ ಯಾವನ್ನೂ ಮಾತಾಡಿಲ್ರಿ. ಬಟ್ ಆ ರೇಂಜಿಗೆ ಇವ್ರ ಮ್ಯಾಲೆ ರೆಸ್ಪೆಕ್ಟ್ ಇರೋದು. ಇವ್ರ ಮ್ಯಾಗ ಇದೊಂದು ಆ ರೇಂಜಿಗೆ ಇವ್ರ ಮ್ಯಾಗ ಗೌರವ ರೀ, ಇವ್ರ ಮ್ಯಾಗ ರೆಸ್ಪೆಕ್ಟ್ ಅದ ರೀ. ಈ ರೆಸ್ಪೆಕ್ಟ್ ಈ ಸಹಾಯತಕ ಹಿಂಗೇಡ್ ಮಾಡ್ತೀನಿ ರೀ. ಅವ್ರ ಮ್ಯಾಗ ನಂಬಿಕೆ ಗಳಿಸ್ತೇನೆ ರೀ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನಂಬಿಕೆ ಬರ್ಬೇಕು. ಆ ರೇಂಜಿಗೆ ನಾನು ಇರ್ತೀನಿ ರೀ. ಬಟ್ ನನಗೆ ನಂಬಿಕೆ ಕಳ್ಕೊಬೇಡ್ರಿ. ಅವಾಗ ನಂಬಿಕೆ ಭಾಳ ಇಂಪಾರ್ಟೆಂಟ್ ರೀ ಫ್ರೆಂಡ್ಸ್. ನೀವೆಲ್ಲ ನಿಮ್ಮ ತಂದೆ ಯಾವುದೇ ಥರ ನನ್ನ ಮಗ 4 ಮಂದಿ ಮುಂದೆ ತಲೆ ತಗ್ಗಿಸಿ ನನ್ನ ಮಗ ಅಂತ ತಿಳ್ಕೊಬೇಕ್ರಿ. 4 ಮಂದಿ ಮುಂದೆ ತಲೆ ತಗ್ಸಂತ ಕೆಲಸ ಯಾವಾಗೂ ಮಾಡಬೇಡ್ರಿ. ನಾನಂತೂ ಮಾಡೋದಿಲ್ಲ ರೀ. ಇದು ನಮ್ಮ ಮಾಮ ಅಲ್ರಿ, ನಮ್ಮ ತಂದೆ ಸ್ಥಾನದಾಗ ನಿಂತು ನಮ್ಮೊಂದು ಶಕ್ತಿ ರೀ ಇದು. ನಿಮ್ಗೆ ಯಾವ ಥರ ಅನ್ನಿಸ್ತು ಹೇಳ್ರಿ, ಏನು ಅನ್ನಿಸ್ತು ಹೇಳ್ರಿ. ಇವಾಗ ಏನಾರು ಮಾತಾಡೋದಂತ ಕ್ಷಮೆ ಇರ್ರಿ ಫ್ರೆಂಡ್ಸ. ನನಗಿನ್ನ ಮಾತಾಡೋದು ಭಾಳ ರೀ. ಬಟ್ ಅವ್ರ ಟೈಮ್ ಇಲ್ಲಿ ಅವ್ರದ್ರ ಮಾತು ಬರಲ್ಲ ಇವೇನು ಇಲ್ಲ. ಇವತ್ತು ಮುಗಿಸ್ಕೊಂಡ್ಬಿಡ ನೀ ಅವ್ರು ಕೂತಾರೆ ನೀವು ಮುಗಿಸ್ ಇಲ್ಲ ಭಾಳ ಇವತ್ತು ನೋಡ್ರಿ ಫ್ರೆಂಡ್ಸ ಮನ್ಯಾಗ ಹಬ್ಬ ಅದ ರೀ. ಬಟ್ ಜವಾಬ್ದಾರಿ ಮುಂದೆ ಏನೂ ಇಲ್ಲ ಫ್ರೆಂಡ್ಸ್. ಜವಾಬ್ದಾರಿ ಅದ ರೀ. ಅವ್ರ ಸಾಲಿ ಏನೇ ಒಂದು ಇರ್ರಿ ರಗ್ಗಡ ಜವಾಬ್ದಾರಿ ಇರ್ತಾವ್ರಿ. ಗಾಡಿ ಹತ್ತಿಲ್ಲ ಬಟ್ ಕೆಲ್ಸಕ್ಕೆ ಹೋಗ್ಬೇಕು. ಹಬ್ಬ ಅಂತ ಕೂತ್ರೆ ಕಟ್ಟೋದು ಯಾರು ರೀ, ಜವಾಬ್ದಾರಿ ಯಾರು ಮಾಡೋರು. ಹಿಂಗಾಗಿ ಹಬ್ಬ ಅವನು ಇದ್ರಲ್ಲಿ ಯಾವುದೇ ದಿನ ಹಬ್ಬ ಈ ಸೀಸನ್ ಆಯ್ತು ರೀ. ಇವ್ರು ಕೂಡ ಮಾಡೋದು ಒಂದೇ ಒಂದು ಹಬ್ಬ ಯಾವ್ದಪ್ಪ ಒಂದು ದೀಪಾವಳಿ ರೀ. ಯಾಕೆ ಅವ್ರು ಮನೆಯಾಗ ಇರ್ತಾರೆ, ಸೀಸನ್ ಕಂಪ್ಲೀಟ್ ಆಗಿರ್ತಾರೆ ಅವಾಗ ಎತ್ತು ಗಾಡಿ ಪೂಜೆ ಇರ್ತವೆ ಅದು ಇರ್ತಾವಂದೇ. ಇವ್ರು ಕೂಡ ಒಂದು ಖುಷಿಯಿಂದ ಹಬ್ಬ ಮಾಡೋದು ಒಂದೇ ರೀ. ಇವ್ರ ಟೈಮಿಗೆ ಯಾವುದೋ ಒಂದು ದೊಡ್ಡ ಹಬ್ಬ ಬರಲಿ ಯಾವುದೋ ಬರಲಿ ಅವ್ರ ಹಬ್ಬಕ್ಕೆ ಯಾವುದೇ ಇರಲಿ. ಹುಡುಗರು ಬಡ್ಡೆಕ್ಕಂತೂ ಮೊದಲೇ ಇರಂಗಿಲ್ಲ. ಯಾವುದೇ ಹೆಂಡತಿ ಬಡ್ಡೆಕನು ಇಲ್ಲ ಕೇಳೋದು ಯಾವುದೇ ಥರ ಇರಂಗಿಲ್ಲ. ಬಟ್ ನನ್ನ ಬಡ್ಡೆಗೆ ನಾ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಅವ್ರ ಬಡ್ಡೆಕ್ಕೆ ಅವರು ಅಯ್ಯಪ್ಪ ಸ್ವಾಮಿ ಇದ್ರೊಳಗೆ ಇರ್ತಾರೆ ಸನ್ನಿಧಾನ. ಪ್ರತಿ ವರ್ಷನೂ ರೀ ಅವ್ರು 5 ವರ್ಷ ಆಯ್ತು. ಇರೋದ್ರೆ ಬಾಕಿ ಟೈಮ್ನಾಗ ಯಾವ್ದು ಊಟದಾಗ ಮಾಡ್ತೇನೆ. ಇನ್ನೊಂದು ಏನು ಗೊತ್ತು, ಗಾಡಿ ಹಪ್ತ ಭಾರಿ ತುಂಬ್ತಾರ ಅವರು. ಹಪ್ತಾರ ಫ್ರೆಂಡ್ಸ್ ನೋಡ್ರಿ ಯಾವ ಥರ 6 ತಿಂಗಳೈತೇನೆ. ಬರೋಬ್ಬರ 6 ತಿಂಗಳೈತೆ ಗಾಡಿ ತಂದ್ರಿ. ಯಾವ ಥರ ತುಂಬ್ತಾರೋ ಏನು ಸುದ್ದಿ. ನಮ್ಗಂತಂದ್ರೆ ಇನ್ನೂ ಒಂದಿನನೂ ಕಮ್ಮಿ ಇಟ್ಟಿಲ್ಲ ರೀ. ಅಯ್ಯಪ್ಪ ಸ್ವಾಮಿ ಅವ್ರಿಗೂ ಕಮ್ಮಿ ಇಟ್ಟಿಲ್ಲ, ನಮಗೂ ಕಮ್ಮಿ ಇಟ್ಟಿಲ್ಲ. ಹಂಗೆ ಅಯ್ಯಪ್ಪ ಸ್ವಾಮಿ ಇಟ್ಟಂದ್ರೆ ನಮ್ಗೆ ಎಲ್ಲರಿಗೂ ಆ ರೇಂಜಿಗೆ ನೋಡ್ಕೊತಾರೆ ಇವರು ಎಲ್ಲರೂ. ಅಯ್ಯಪ್ಪ ಸ್ವಾಮಿ ಇವರು ಯಾರು ಕೆಟ್ಟದ್ದು ಬಯಸಲ್ಲ ರೀ. ಯಾರು ಕೆಟ್ಟದ್ದು ಮಾಡೋಕ್ಕಂತೂ ಹೋಗಲ್ಲ. ಮಾಡಿದೆಲ್ಲ ಒಳ್ಳೇದಕ್ಕೆ ರೀ. ಇವ್ರಿಗೆ ರಗಡ್ ಜನ ಕೆಟ್ಟದ್ದು ಮಾಡ್ಯಾರ. ಬಟ್ ಇವ್ರಿಗೆ ಯಾರಿಗೆ ಇಲ್ಲಿವರೆಗೆ ಕೆಟ್ಟದ್ದು ಬಯಸಿಲ್ಲ. ನಾನು ನೋಡಿದ ಪ್ರಕಾರ ಯಾಕೆ ಇವ್ರದ್ದು ಹೆಸರು ಹೇಳಿದ್ರೆ ಸಾಕು. ಇವ್ರು ಇಡೀ ಹಿಸ್ಟ್ರಿನೇ ಮಾತಾಡ್ತಾರೆ. ಹ್ಯಾಂಗಾರ ಏನು ಸುದ್ದಿ ಯಾವ ರೀತಿ ಕಷ್ಟಪಟ್ಟಾರ. ಬಟ್ ಫ್ರೆಂಡ್ಸ್ ಇನ್ನೊಂದು ಹೇಳ್ರಿ, ಇವ್ರದೇ ಒಂದು ಬೆಸ್ಟ್ ನಮ್ಮ ಲೈಫ್ನ ಒಂದು ಎಕ್ಸಾಂಪಲ್ ಅಪ್ಪ ಅಂದ್ರೆ
ಯಾವಾಗಲೂ ಫ್ರೆಂಡ್ಸ್ ಕೆಟ್ಟವ್ರಿಗೆ ಜಲ್ದಿ ಇದು ಆಗ್ತದೆ ರೀ ಸಕ್ಸಸ್. ಇದು ಏನೇ ಆಗಲಿ ಒಂದು ಇದು ಆಗ್ತದೆ, ಬಟ್ ಒಳ್ಳೆಯವ್ರಿಗೆ ಭಾಳ ಕಾಡ್ತಂತೆ. ಈಗ ಗಾಡಿ ತೊಗೋಬೇಕು ಸರಿ ಸುಮಾರು ಒಂದು 14 ವರ್ಷ ರೀ ಶ್ರಮ ಪಟ್ಟಾರೆ ಅವರು. ಸಿಕ್ಕಾಪಟ್ಟೆ ಶ್ರಮ ಪಟ್ಟಾರೆ 14 ವರ್ಷ. ಯಾರು ಇಂಚಿ ಶ್ರಮ ಪಟ್ಟಾರಪ್ಪ ಅಂದ್ರೆ ಅದು ಹಿಂದಿನ ಕೇಳೋಕೆ ಹೋಗ್ಬೇಡ್ರಿ. ಆವಾಗಿನ ಟೈಮ್ನಾಗ ಹಿಂದಿನ ಟೈಮ್ನಾಗ ಕೇಳೋಕೆ ಹೋಗಿ ಈಗ ಇಷ್ಟು ಚಲೋ ಅದ. ಹಿಂದೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಇವತ್ತಿನ ದಿವಸ ಇವ್ರ ಅಟ್ಟು ಆರಾಮ ಯಾರು ಇಲ್ಲ ರೀ. ಅಟ್ಟು ಆರಾಮ ಅದ ರೀ. ಅಟ್ಟು ಆರಾಮ ಲಕ್ಷ್ಮೀ ನಮಗೆ ಮನಿ ಮಹಾಲಕ್ಷ್ಮಿ ಅಟ್ಟು ಮಂದಿ ನಮ್ಗೆ ಕೂತಲ್ಲಿ ಅನ್ನ ಹಾಕ್ತಾರೆ. ಇವ್ರಿಗೆ ಸದ ಗಾಡಿ ಬಂದು ಆರಾಮ ಕೂತಲ್ಲಿ ಉಣ್ಬೋದು ರೀ. ಡ್ರೈವರ್ ಕಳಿಸಿ ಆರಾಮ. ಬಟ್ ಇವ್ರಿಗೆ ಹಂಗಲ್ಲ. ನಾ ಗಾಡಿ ತೊಗೊಂಡಿನಿ ಇನ್ನೊಂದು ಸ್ವಲ್ಪನೂ ಇಲ್ರಿ. ಇನ್ನೂ ಮಾಡಬೇಕು, ಇನ್ನೂ ನಾ ಜೀವನದ ಗಳಿಸ್ಬೇಕು, ಇನ್ನೂ ಸಕ್ಸಸ್ಫುಲ್ ಆಗ್ಬೇಕು ನಾ ಹಠ ಅದ್ರಿ. ನಿಮ್ಗೆ ಅದಕ್ಕೆ ಸ್ಟಾರ್ಟಿಂಗ್ ಏನು ಹಠ ಅಂದ್ರೆ ಇವ್ರು ನೋಡಿ ಕಲಿಬೇಕು ರೀ. ಸಿಕ್ಕಾಪಟ್ಟೆ ಹಠ ಅದ್ರಿ ಇವರು. ಏನೋ ಒಂದು ಚಾಲೆಂಜ್ ತೊಗೊಂಡ್ರೆ ಇವ್ರು ಕಂಪ್ಲೀಟ್ ಮಾಡ್ತಾರೆ. ಹಿಂಗಾಗಿ ಇಲ್ಲೇ ಯೂಟ್ಯೂಬ್ದು ಹೇಳಿದೆ ಅಂತೂ ಇನ್ನೂ ಜೀವನದ ರಗ್ಗಡ್ ಅವ್ರದ್ದು ಚಾಲೆಂಜ್ಗಳು ಅದಾವ ರೀ. ರಗ್ಗಡ್ ಚಾಲೆಂಜ್ ಅವತ್ತು ಹೇಳಪ್ಪನೇ ಇಲ್ಲ ರೀ. ಹಿಂಗಾಗಿ ಫ್ರೆಂಡ್ಸ ನಮ್ದು ಒಂದು 2 ಮಾತು ನಮ್ಮ ತಂದೆ ಬಗ್ಗೆ ಇವತ್ತು ನಾ ಹೇಳಿದೆ ರೀ. 2 ವರ್ಷ ನಮ್ಮ ಮನೆ ತೊಳೋದ ಅದು ಚಾಲೆಂಜ್ ಹಾಕ್ಯಾರ ಫ್ರೆಂಡ್ಸ. ತೊಗೋತಾರ ನೀವು ಇವ್ರು. ಯಾಕೆ ಆ ರೇಂಜಿಗೆ ಕಷ್ಟಪಡ್ತಾರೆ, ಹಗಲ್ ಅನ್ನಲ್ಲ ರಾತ್ರಿ ಅನ್ನಲ್ಲ ಫ್ರೆಂಡ್ಸ. ಅದು ಈಗ ಬಾಡಿಗೆ ನೋಡ್ರಿ ಇವ್ರದೇ ಸ್ವತಃ ಗಾಡಿನೇ ಅದ ರೀ ಆ್ಯಕ್ಚುಲಿ. ಈ ನಾಳೆ ಶ್ರಾವಣ ಟ್ರಿಪ್ ಅದಲ್ಲ, ನಾಳೆ ಹೋಗ್ತಾರೆ ಬಿಡ್ಬೋದ್ರಿ. ಅದು ಮನ್ಯಾಗ ಕೊಟ್ಟು ಇವರೇ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಬರ್ತದೆ, ಹೌದಿಲ್ಲ ರೀ. ಬಟ್ ಬೇಡ, ಇವ್ರು ಹೋಗ್ಬೇಕಂತ ಕೇಸಿ ಜವಾಬ್ದಾರಿ ಅಂತ ಕೇಸಿ ಹೋಗಿ ಇವ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಅದು. ಶ್ರಾವಣ ಟ್ರಿಪ್ ಹೆಂಗಪ್ಪ ಅಂದ್ರೆ ಇವ್ರಿಗೆ ಒಂದು ಅದು ಮಂದಿ ಶಿವ ಮಾಡ್ದಂಗೆ ರೀ. ಕಮ್ಮಿ ರೇಟ್ನಾಗ ಹೋಗಿ ದೇವ್ರ ದರ್ಶನ ಮಾಡಿಸ್ತಾರೆ ರೀ. ಪ್ರತಿ ವರ್ಷ ಹಿಂಗೆ ಮಾಡ್ತಾರೆ. ಬಟ್ ಅಂತೆಲ್ಲ ಒಳ್ಳೆ ಕೆಲಸ ಮಾಡೋದಂದ್ರೆ ಇವ್ರಿಗೆ ಒಳ್ಳೇದಾಗ್ತದೆ ಫ್ರೆಂಡ್ಸ್. ಹಿಂಗಾಗಿ ನಾವು ಏನೋ ಅದೇ ಟ್ರಿಪ್ಪಿಗೆ ನಂದೇ ಗಾಡಿ ಇಲ್ಲ. ಇದು ನೋಡ್ರಿ ಹೆಂಗದ ಫ್ರೆಂಡ್ಸ್. ಅದೇ ಟ್ರಿಪ್ಪಿಗೆ ನಮ್ದು ಗಾಡಿ ಇಲ್ಲ. ನಮ್ಮ ಗಾಡಿ ಶಬರಿಮಲೆ ಹೋಗ್ಯದ್ರಿ. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋಕೆ ಹೋಗ್ಯದ್ರಿ ಅದು. ಗಾಡಿ ತೊಗೊಂಡು ಸುಟ್ಟು ನೋಡು. ನಾ ಮಾಳ ಹಾಕೊಂಡ್ ಬಳಕ ಒಯ್ಬೇಕಂದಿದ. ನಾ ಏನ ಮಾಳೆ ಹಾಕೊಂಡಿಲ್ಲ, ಶಬರಿಮಲೆಗೆ ಹೋಗ್ಬೇಕು ಗಾಡಿ. ನೋಡ್ರಿ ಫ್ರೆಂಡ್ಸ್, ಅಯ್ಯಪ್ಪ ಸ್ವಾಮಿ ಎಷ್ಟು ಜಲ್ದಿ ಕರ್ಸ್ಕೊಂಡ್ರಿ ನಮ್ಮ ಗಾಡಿ. ದರ್ಶನ ಬಿ ಕೊಡಿಸ್. ಅದಕ್ಕೆ ಆಶೀರ್ವಾದ ಬೇಕಲ್ರಿ ಗಾಡಿ ನಮ್ಮ ನೀವಲ್ಲ. ಅದು ಕಾದು ಗಾಡಿ ನೋಡ್ರಿ. ಬಟ್ ಇಲ್ಲಿವರೆಗೆ ಗಾಡಿ ಇತ್ತಂದ್ರೆ ಎಷ್ಟು ದಿನ ಆಯ್ತಂದ್ರೆ ಗಾಡಿ ಎಲ್ಲಿ ಅವು ಕೆರ್ಕೋ ಕೆಲಸ ಇರ್ತಾವ್ರಿ. ಬಟ್ ಅಂತ ರೇಂಜಿಗೆ ಒಮ್ಮೆ ಗಾಡಿ ಬಂದು ನಿಂತಿಲ್ಲ ಎಲ್ಲಿ ಇಲ್ಲೇ ರೀ. ಯಾಕೆ ಅದಕ್ಕೆ ದೊಡ್ಡ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ರೀ. ಈಗ ಭಾರಿ ನೋಡ್ಕೋತಾರೆ ಮಾಮ ಗಾಡಿ. ಅದಕ್ಕೆ ಯಾವ ಥರ ಕಾಳಜಿ ಮಾಡ್ತಾರೆ, ಒಂದು 6 ತಿಂಗಳು ಕೂಸ್ ಜಾಗ ಮಾಡ್ದಂಗೆ ಮಾಡ್ತಾರೆ ಗಾಡಿಗೆ ಇವ್ರು. ಮನೆ ಇದು ಮಾಡಂಗಿಲ್ಲ. ಆ ರೇಂಜಿಗೆ ಅದಕ್ಕೆ ಗಾಡಿಗೆ ಇದು ಮಾಡ್ಕೋತಾರೆ. ಯಾಕಂದ್ರೆ ಅದಕ್ಕೆ ನಮ್ಮ ಅನ್ನ ಕೊಡ್ತಾರೆ ಫ್ರೆಂಡ್ಸ್. ಅದು ನಾವು ಅನ್ನ ತಿಂತು ಅಂದ್ರೆ ಅದು ಲಕ್ಷ್ಮೀದಿಂದ ರೀ. ಹಿಂಗಾಗಿ ಆ ಗಾಡಿ ನೋಡ್ಕೋತಾರೆ ಅಂತ ಆ ಗಾಡಿ ಇವತ್ತಿನ ದಿವಸ ಇಟ್ಟು ಆರಾಮ ಇದ್ದೇವ್ರು. ನಾವು ಇಂಥ ಮನ್ಯಾಗ ಇಟ್ಟು ಆರಾಮ ಕೂತು ಅದರಿಂದ ಒಂದು ರೊಟ್ಟಿ ತಿಲ್ಲಗತ್ತೆ. ಹಿಂಗಾಗಿ ಅದಕ್ಕೆ ಇಟ್ಟು ಚಲೋ ನೋಡ್ಕೊತಾರೆ. ಬಟ್ ಆ ಗಾಡಿಯಿಂದ ಕೆಲವೊಬ್ರು ಇವ್ರ ಬಗ್ಗೆ ಏನು ಮಾತಾಡ್ತಾರಪ್ಪ ಅಂದ್ರೆ ಒಂದೇ ಗಾಡಿ ಇರೋದು ಎಷ್ಟು ಚಂದ ಇದು ಮಾಡ್ತಾನಲ್ಲ ಅದಕ್ಕೆ ಅಂದ್ರೆ ಅದು ಹೆಂಗಿರ್ತಾರೆ ಫ್ರೆಂಡ್ಸ್. ಅದು ಕೆಲವು ಮಂದಿ ಹೀಗೆ ಹೇಳ್ತಾರ, ಇವ ಗಾಡಿ ತೊಗೊಂಡನ, ಇವ ಹೆಜ್ಜೆ ನಡೆಸಲ್ಲ, ಇವ ಗಾಡಿ ಮಂದಿ. ನೋಡ್ರಿ ಫ್ರೆಂಡ್ಸ್, ಯಾವ ಥರದ ಒಳ್ಳೆಯವ್ರಿಗೆ ಯಾವ ಥರ ನಮ್ಮ ಜನ ಮಾತಾಡ್ತಾರೆ ನೋಡ್ರಿ ಫ್ರೆಂಡ್ಸ್. ಗಾಡಿ ತೊಗೊಂಡ್ರತ್ರಿ ಚಲೋ ತಗೋಪ ಮಾಡ್ಕೊಂಡು ತಿಲ್ಲಿ ಅಂತ ಈ ಬರಲ್ರಿ. ಉದ್ದೇಶ ಇಲ್ರಿ ಜನರು. ಅವ್ನು ತೊಗೊಳಲ್ಲ ಗಾಡಿ ಅವ ನೋಡಿ 1 ವರ್ಷ 2 ವರ್ಷ 3 ವರ್ಷ ಮಾರ್ತೀವಿ. ಬಟ್ ಆ ದೇವ್ರ ಪುಣ್ಯ ನೋಡು, ನಾವು ಒಂದು ಬಿ ಹಪ್ತಾ ಪೆಂಡಿಂಗ್ ಇಲ್ಲ. ಈ ಸೀಸನ್ ಡೌನ್ ಆಗಿ 3 ತಿಂಗಳಾಯ್ತು. ಸೀಸನ್ ಡೌನ್ ಆಗಿ 3 ತಿಂಗಳಾಯ್ತು. ನಮ್ದು ಗಾಡಿ ಕಂಟಿನ್ಯೂ ಓಡುತ್ತದೆ ನೋಡ್ರಿ. ಈಗ ಹೋಗಿ ಬರ್ತಾ ಬಾರದನೇ 17 ದಿನ ಹೋಗ್ಯದ. ಈಗ 15 ಫ್ರೆಂಡ್ಸ್ ಏನೋ ರೋಡ್ ಮ್ಯಾಗ ಗಾಡಿ ವಿಚಾರ. ನಮ್ಮ ಮನಿ ಮಹಾಲಕ್ಷ್ಮಿಯಾಗ ಯಾರ ದೃಷ್ಟಿ ಬೀಳೋದೇ ಇರ್ಲಿ, ನಮ್ಮ ಫ್ಯಾಮಿಲಿ ಮ್ಯಾಗನು ಆಧಾರ ಸ್ತಂಭ ಅಯ್ಯಪ್ಪ. ನೀವು ನಮಗ್ರಿ ಎಲ್ಲರಿ ನೀವು ನಮಗೆ ರೀ. ಮನ್ಯಾಗ ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಇವ್ರು ನಮ್ಮ ಮನ್ಯಾಗ ಇವರೇ ಮಾಡ್ರಿ ಬಾಸ್. ಏನೇ ಒಂದು ಇದು ಆಗಲಿ ಏನೋ ನಾವು ರೆಸ್ಪೆಕ್ಟ್ ಕೊಡೋದು ಇವರಿಗೆ ರೀ. ಇನ್ನು ನಮ್ಮ ಹೋಗಿ ಯಾರು ನಮ್ಮ ಹುಡುಗರು ಒಳ್ಳೊಳ್ಳೆ ಮಾತಾಡ್ತಾರೆ, ನಾನು ಒಳ್ಳೊಳ್ಳೆ ಮಾತಾಡ್ತೀನಿ. ಜಗಳ ತೆಗಿತೀನಿ. ಜಗಳಗಳು ಏನು ಇವ್ರು ಕೂಡ ರೀ. ಏನು ಇದ್ದಿದ್ದು ಬರೀ ಏನೇ ಒಂದು ಇದ್ರು ಇವ್ರು ಏನೇ ಅಂತ ನಮ್ಗೆ ಏನೇ ಅಂದ್ರೆ ಇನ್ನೊಂದು ನಮ್ಮ ಮುಂದೆ ಸಿಟ್ಟೇ ತೋರಿಸೋದಲ್ಲ. ನಮ್ಮ ಇವ್ರ ಮುಂದೆ ಹುಡುಗರ ಮುಂದೆ ಏನಿದ್ರೆ ಅಮ್ಮನ ಮುಂದೆ ರೀ. ಅಮ್ಮಗೆ ಬೈಯೋದೇ ಅಮ್ಮಗೆ ನಮಗೆ ಏನು ಸಿಟ್ಟು ಗಿಟ್ಟು ಏನೋ ಬರೀ ನಮ್ಮ ಪ್ರೀತಿ ಇಟ್ಟೇ ತೋರಿಸ್ತಾರೆ. ಬಟ್ ಎಲ್ಲ ತಂದೆ ಹಂಗಿಲ್ಲ ರೀ. ಎಲ್ಲ ಸಿಟ್ಟು ಜಾಸ್ತಿ ತೋರಿಸ್ತಾರೆ. ಬಟ್ ಇವ್ರು ಯಾವ ಟೈಮ್ನ ತೋರಿಸ್ಬೇಕಂತ ತೋರಿಸ್ತಾರೆ. ಬಟ್ ಪ್ರೀತಿ ಅಂತ ರಗಡ ತೋರಿಸ್ತಾರೆ ಫ್ರೆಂಡ್ಸ್. ನನಗಂತೂ ನನಗೆ ಗೊತ್ತಿಲ್ಲ ರೀ. ನಮ್ಮ ಇವ್ರು ನಾವು ನಿಜವಾಗ್ಲೂ ತಂದೆ ಅಂತ ಅನ್ಕೊಂಡು ಅದಕ್ಕಿಂತ ಜಾಸ್ತಿನೇ ಅದಾರೆ. ನನ್ನ ನಿಜ ತಂದೆ ಹೋಗಿದ್ದು ನಮ್ಮ ತಂದೆ ಇಟ್ಟು ಕಾಜಿ ಮಾಡಿದ್ರೆ ಗೊತ್ತಿಲ್ಲ. ಅದಕ್ಕಿಂತ 10 ಪಟ್ಟು ನಾನು ಪ್ರೀತಿ ಕೊಟ್ಟಾರೆ. ಹಿಂಗಂತೇಳಿ ಅವ್ರಿ ಇವತ್ತಿನ ದಿವಸ ನಮ್ಮ ಮಾಮ ಅಂತ ಯಾರ ಮುಂದೆ ಅನ್ನಲ್ಲ ರೀ. ನಾ ಹೇಳೋದೇನು ನಮ್ಮ ಅಪ್ಪನೇ ಅಂತ ಹೇಳ್ತೀನಿ ರೀ. ನಮ್ಮ ಅಪ್ಪನೇ ಅಂತ ಹೇಳ್ತೀನಿ. ಹಿಂಗೆ ಹೇಳೋಣ ನಮ್ಮ ರಿಲೇಷನ್ ಸ್ವಲ್ಪ ಬೇರೆನೇ ಅನ್ಕೋತದೆ ರೀ. ಅದು ಎಲ್ಲ ಹೇಳಪ್ಲಿ ರಿಲೇಷನ್ ರಗಡ್ ಅದರ ಹೇಳೋದು ಕೂತ್ರು ಭಾಳ ಅದ ರೀ. ಮಾಮ ಅಂದ್ರೆ ಏನಂತ ಗೊತ್ತೇನ ಅರ್ಥ. ನಮ್ಮ ಅಪ್ಪ ತೀರ್ಕೊಂಡ್ ದುಸ್ರ ಅಪ್ಪ ಅಂದ್ರೆ ಮಾಮನೇ. ಅದು ಬರ್ಬೇಕು. ಗೊತ್ತದ ಅವ್ರಿಗೆ ದೇವ್ರ ದೇವ್ರ ಬಾಯಿ 2 ಕೊಟ್ಟನ, ನಾಲ್ಗೆ 2 ಕೊಟ್ಟನ. ಕಾಣಿಸ್ಲಿಕ್ಕೆ ಒಂದೇ ಕಾಣಿಸ್ತದ, ಬಾಯಿಗೆ ಒಂದೇ ಕಾಣಿಸ್ತದ. ಪಣ್ಣ ಕೆಲವು ಮಂದಿಗೆ ಹೆಂಗ ಗೊತ್ತೇನು 2 ಬಾಯಿ ತೋರ್ಸೋದು 2 ನಾಲ್ಗೆ ತೋರ್ಸೋದು ಸವಯ ಅದು.
ಅದಕ್ಕಂದ್ರೆ ಅವ್ರು ಒಳ್ಳೆ ನಾಲ್ಗೆ ಒಳಗೆ ಹೋಗ್ತಾರ ಕೆಟ್ಟ ನಾಲ್ಗೆ ಹೊರ ತೆಗಿತಾರ ಹೊರಗೆ ತೆಗಿತಾರ ಬಾಯಿ ಬಿ ಹೊರಗಿನ ಏನದ ಕೆಟ್ಟ ರೀತಿ ನೋಡ್ತಾರ ಅವ್ರಿಗೆ ಕೆಟ್ಟದೇ ಕಾಣಿಸ್ತದ ಹೌದು ಈ ಕಣ್ಣು ಹಂಗ ಒಳ್ಳೇದು ನೋಡ್ಲಿಕ್ಕೆ ಕೊಟ್ಟನ ಬರ್ ಕೆಟ್ಟದ್ ನೋಡ್ತಾರ ಅವ್ರು ಅಂತ ಮಂದಿ ವಿಚಾರ ಮಾಡೋದಿಲ್ಲ ಅವ್ರು ಕೆಟ್ಟ ಮಾಡ್ಕೋತ ಕೆಟ್ಟದೊಳಗೆ ಹೊಂಟೋತಾರ ಅವ್ರು ಒಳ್ಳೇದು ನೋಡಬೇಕು ಒಳ್ಳೇದು ಮಾಡಬೇಕು ಕೆಟ್ಟದ್ದು ಕೇಳಬಾರ್ದು ಕೆಟ್ಟದ್ದು ಮಾಡಬಾರ್ದು ಹೇಗೆ ಫ್ರೆಂಡ್ಸ ಮತ್ತಿನ ಏನು ಹೇಳ್ಬೇಕು ನಮ್ಗೆ ಗೊತ್ತಾಗಿಲ್ಲ ಇಷ್ಟು ನನ್ನ ಕೈಲಿ ಆದಕ್ಕೆ ನಾ ಹೇಳೀನಿ ರೀ ಬಟ್ ಇವ್ರದ್ದು ಇಲ್ಲಿ ಇವ್ರು ಏನೋ ಡ್ರೈವರ್ಗಳಲ್ರಿ ಇವರೆಲ್ಲ ಡ್ರೈವರ್ ಬಿಡ್ಲಂಗೆ ನಮ್ಮ ಸೋಲಾಪುರ ನಂಬರ್ 1 ಡ್ರೈವರ್ ಅಂದ್ರೆ ಇವ್ರೇ ಪ್ರತಿಯೊಬ್ಬರು ಇವತ್ತಿನ ದಿವಸ ಪ್ರತಿಯೊಬ್ಬರು ಇವ್ರಿಗೆ ಪ್ರತಿಯೊಬ್ಬರು ಫೋನ್ ಹಚ್ಚಿ ಕೇಳ್ತಾರೆ ಜಿಗೋ ಬಾಡಿಗೆ ಕೊಡು ಬಟ್ ಇವ್ರಿಗೆ ಇಷ್ಟಿಲ್ಲ ಇವರೇ ಒಂದು ದಿನ ಯಾರಿಗೂ ಫೋನ್ ಹಚ್ಚಿ ನಮ್ಮ ಬಾಡಿಗೆ ಕೊಡೋದೇ ಕೇಳಿದ್ರು ಇವ್ರದ್ದು ಇವ್ರಿಗೆ ಕಲ್ಸಿದ್ದು ಇವ್ರ ಗುರು ಬಾವುಜಿ ಇವ್ರ ಮಾಮಾರಿ ಇವ್ರಿಗೆ ಡ್ರೈವಿಂಗ್ ಕಲ್ಸಿದ್ರು ನಮ್ಮ ಅಕ್ಕನ ಹಾಂ ಅವ್ರ ಅಕ್ಕನ ಗಂಡು ಇವ್ರಿಗೆ ಗಾಡಿ ಕಲ್ಸ್ಯಾರಿ ಅವ್ರ ಜೊತೆ ಡ್ರೈವಿಂಗ್ ಮಾಡೋದು ಇವ್ರ ಜೊತೆ ಬಂದು ಬಾಡಿಗೆ ಕೇಳ್ತಾರೆ ಎಕ್ಸ್ಪೀರಿಯನ್ಸ್ ಅವ್ರದ್ದು ಜಾಸ್ತಿ ಅಂದ್ರೆ ಆ್ಯಕ್ಚುಲಿ ಬಟ್ ಇವ್ರು ಹೋಗಿ ಅವ್ರಿಗೆ ಕೇಳ್ಬೇಕು ಅವ್ರದೇ ಮನೆ ತಕ ಬಂದ ಜಗು ಬಾಡಿಗೆ ಕೊಡು ಅಂತ ಬಾಡಿಗೆ ಕೇಳ್ತಾರೆ ಇಲ್ಲೇ ಇವ್ರು ಹೋಗಲ್ರಿ ಇಲ್ಲೇ ಮನೆ ಮುಂದೆ ಬರ್ತಾರೆ ಮನೆ ಮುಂದೆ ನಿಂತು ನೋಡಿ ಜಗು ಅಲ್ಲಿ ಕಳಿಸು ಇಲ್ಲಿ ಕಳಿಸು ಅಲ್ಲಿ ಇದು ಮಾಡು ಇಲ್ಲಿ ಇದು ಮಾಡಬೇಕು ಇವ್ರ ಕೈಯಾಗ ಆ ರೇಂಜಿಗೆ ಇದು ಪವರ್ ಅದ ಫ್ರೆಂಡ್ಸ್ ಆ ರೇಂಜಿಗೆ ಯಾಕ ಆ ರೇಂಜಿಗೆ ಕಷ್ಟಪಟ್ಟಾರೆ ಆ ರೇಂಜಿಗೆ ಮ್ಯಾಗ ಬಂದಾರಿ ಮೇನ ಕುಡಿಯೋದು ತಿನ್ನೋದಿಲ್ಲ ಆ ಮೇನ್ ಅದು ಒಂದು ದೊಡ್ಡದು ಅಂಥದ್ದು ಇವ್ರು ಹುಡುಕಿಯಾದ್ರೆ ಸಿಗಲ್ಲ ಚಟ ಯಾವುದೇ ಕುಡಿಯೋ ಚಟ ಇಲ್ಲ ತಿನ್ನೋ ಚಟ ಇಲ್ಲ ಏನೂ ಚಟ ಇಲ್ಲ ಬಟ್ ಯಾವುದೇ ಥರದ ಕೆಟ್ಟ ಚಟ ಇವ್ರು ಕೆಟ್ಟದ್ದು ವಿಚಾರ ಮಾಡಲ್ರಿ ಇವ್ರ ಬಳಿ ಕೆಟ್ಟದಂತ ಪದನೇ ಇವ್ರ ಮ್ಯಾಗ ಹಾಕೋಕ್ಕಾಗಲ್ರಿ ಫ್ರೆಂಡ್ಸ್ ಯಾವುದೇ ರೀತಿಯಲ್ಲಿ ಪ್ರತಿಯೊಂದು ಇವ್ರು ಒಳ್ಳೇದೇ ಇದು ಆಗ್ತದೆ ಯಾಕಂದ್ರೆ ಇವ್ರಿಗೆ ಇದು ಕೆಟ್ಟ ಮಾಡ್ತಾನೆ ಅಂತ ಒಬ್ಬರು ಬಾಯಿಗೆ ಬರಲ್ರಿ ನಾ ಇಷ್ಟು ದಿನ ಆಯ್ತು ಇವ್ರ ಫ್ರೆಂಡ್ಸ್ ಆಲ್ಮೋಸ್ಟ್ ನಂಗೆ ಎಲ್ಲರೂ ಗೊತ್ತಿಲ್ರಿ ಕೆಲವೊಬ್ರು ಗೊತ್ತಾರ ಕೆಲವೊಬ್ರು ಯಾರು ಅವನಿಗೆ ಗಾಡಿ ಬಿದ್ದಾರಲ್ಲ ಇವಾಗ ಫಕ್ತ ನನ್ನ ಫೋಟೋ ತೋರಿಸಿದ್ರೆ ಕಲಾಸಕ್ಕೆ ಎಲ್ಲ ಹಿಸ್ಟ್ರಿ ಹೇಳ್ತಾರೆ ಪ್ರತಿಯೊಬ್ಬರ ಬಾಯಿ ತುಮ್ಸ ಮಾಮ ಭಾರಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ನಿಮ್ಮ ಮಾಮ ಅನ್ನಲ್ಲ ಮಾಳ ಹಾಕೊಂಡು ಸುಟ್ಟು ಎಲ್ಲರೂ ಸ್ವಾಮಿ ಅನ್ನೋ ಸ್ವಾಮಿನೇ ರೀ ಸ್ವಾಮಿನೇ ನಿಮ್ಮ ಸ್ವಾಮಿ ಬಾರಿಯವರು ಪುಣ್ಯ ಮಾಡಿರಿ ಅವ್ರ ಬಾಯಿ ಬರ್ತಾರೆ ಫ್ರೆಂಡ್ಸ್ ನಮ್ಮ ಬಾಯಿ ಬರೋದಲ್ಲೇ ನಾವು ಓಡೋನ್ ನಮ್ಮ ಅಲ್ಲಿ ಕೆಲಸ ಮಾಡೋ ಒಂದು 5-6 ಮಂದಿ ಬಾಯಲ್ಲಿ ಕೇಳಿದ್ರಲ್ಲ ಇಂಥ ಮಾಮ ಸಿಗಾಗ ನೀವು ಪುಣ್ಯ ಮಾಡಿರ್ತೀವ್ರಿ ನೀವು ಅಂತೇಳಿ ರಗಡ ಮಂದಿ ಅಂದಾರ ನಾನು ಯಾಕಾಗಿ ಇವ್ರು ಆ ರೇಂಜಿಗೆ ಇದ್ದರು ಅಲ್ಲಿ ಹೋಗಿದ್ದು ಎಷ್ಟು ಇವರು ಭಾಳ 2 ತಿಂಗಳು 3 ತಿಂಗಳು ಹೋಗಿರಲಿಲ್ಲ ಹೆಚ್ಚಿಗೆ ಹೋಗಿಲ್ರಿ 1.5 ತಿಂಗಳಾಗಿ ತಿಳ್ಕೊರಿ ಯಾವ ರೇಂಜಿಗೆ ಜನ ಹಚ್ಕೊಂಡ್ರೆ ಅವ್ರಿಗೆ ಇವ್ರಿಗೆ ಅಲ್ಲಿ ಇವ್ರ ಬಗ್ಗೆ ಏನೋ ಇವ್ರಿಗೆ ಬಿಟ್ಟು ಬಂದಾರ ಅಂದರು ಇನ್ನೂ ಮಾತಾಡ್ತಾರೆ ಫ್ರೆಂಡ್ಸ್ ಆಗ್ಬೋದು ಅಂದಾಗ ಆ ಮಾಲಕ್ನವ್ರು ಯಾರ್ದು ಮಾತು ಕೇಳಂಗಿಲ್ಲ ಇವ್ರು ಒಂದೇ ಫೋನ್ ಬಂತು ಆಯ್ತು ಸ್ವಾಮಿ ಹೆಂಗೆ ತಂಗೇನು ಸೀದಾ ಇವ್ರು ಮಾತಿ ಬೆಲೆ ಕೊಡ್ತಾರೆ ಇಲ್ರಿ ಅವರು ಆ ಮಾಲಕ್ ವರ್ಷ ಏಟ್ ಗಳಿಸ್ತಾನೆ 2 ಕರೋಡ್ ರೂಪಾಯಿ ಗಳಿಸ್ತಾನೆ 2 ಕರೋಡ್ ಗಳಸ ಮನುಷ್ಯ ನಮ್ಮ ಮಾತು ಕೇಳ್ತಾರ ಅಂದ್ರೆ ನಮ್ಮ ವಿಚಾರ ಮಾಡಿ ಫ್ರೆಂಡ್ಸ್ ಒಂದು ರೆಸ್ಪೆಕ್ಟ್ ಇವ್ರ ಮ್ಯಾಗ ಎಷ್ಟು ರೆಸ್ಪೆಕ್ಟ್ ಇಟ್ಟಾರ ಅವರು ಇವ್ರ ಮಾತಿಗೆ ಇವ್ರು ಬರೀ ಒಂದು ಫೋನ್ ನಮ್ಮ ಮನೆ ಪೆಟ್ರೋಲ್ ಯಾರ್ದು ಬಿ ಫೋನ್ ಎತ್ತಲ್ಲ ಫೋನ್ ಎತ್ತಲ್ಲ ಯಾರು ಫೋನ್ ವೇಟಿಂಗ್ ಆಗಿತ್ತು ನನ್ನ ಫೋನ್ ಎತ್ತಾನ ಪೈಲ ಸ್ವಾಮಿ ಅಂತ ನೀನು ಪೆಟ್ರೋಲ್ ಕೆಲಸ ಏನೋ ಆಗಿತ್ತಲ್ಲ ಪೆಟ್ರೋಲ್ ಪ್ರತಿನಿತ್ಯ ಇವತ್ತಿನ ವರ್ಷ ನನಗೆ ಇವತ್ತೊಂದು ಅಲ್ಲಿ ಯಾರು ಕೊಡಲ್ಲ ಫ್ರೆಂಡ್ಸ ಅದು ಈಗ ಆ್ಯಕ್ಚುಲಿ ಪ್ರೆಸೆಂಟ್ ಈಗ ಆ ಗಾಡಿ ತೊಗೊಳಕ್ಕೆ ಹೋದ್ರೆ ಭಾಳ ರೇಟ್ ಅದ್ರ ಅದ್ರ ಒಂದು 4 ಮ್ಯಾಗೆ ಅದ ರೀ ಸೆಕೆಂಡ್ ಹ್ಯಾಂಡ್ ಒಂದು 56,000 ಬಟ್ ಅಂಥ ಗಾಡಿ ನಮಗೆ ಇವ್ರದಿಂದ ಕೊಟ್ಟಾರೆ ನಂದು ವಿಶ್ವಾಸದಿಂದ ಇಲ್ರಿ ಇವ್ರದಿಂದ ಯಾಕೆ ನಮ್ಮ ಸ್ವಾಮಿ ಏನಂತ ಗೊತ್ತು ಬಿಡೋ ಅಂದ್ರೆ ಆ ಗಾಡಿ ಕೊಟ್ಟು ಬರೋಬ್ಬರಿ ಇವತ್ತು 10 ದಿನ ಇನ್ನೂ ಒಂದು ದಿನ ಗಾಡಿ ಕೇಳಿರಿ ಹೆಂಗಂದ್ರೆ ನಿಮ್ಮ ಗಾಡಿ ಹೆಂಗೆ ಚಲೋ ಹೊಡಿತಾನಿಲ್ಲ ಇವ್ರಿಗೆ ಒಂದಿನ ಫೋನ್ ಹಚ್ಚಿ ಕೇಳಿ ಯಾಕೆ ಇವ್ರ ಮೇಲೆ ನಂಬಿಕೆ ಇವ್ರದಿಂದ ನನ್ನ ಮೇಲೆ ಯಾಕೆ ಆ ರೇಂಜಿಗೆ ಹೆಸರು ಹೊಸ್ಕೊಂಡ್ರಿ ಅಲ್ಲಿ ಹೋಗಿ ನಾವು ಹೆಸರು ಹಾಳು ಮಾಡಿಸ್ತಾರೆ ಅನ್ಸಲ್ಲ ಹೀಗಾಗಿ ಅಲ್ಲಿ ಪ್ರತಿನಿತ್ಯ ನಾವು ಏನೇ ಒಂದು ಕೆಲಸ ಮಾಡೋರು ಒಂದು ಏನೋ ಮಾಡಿ ಒಳ್ಳೇದೇ ಮಾಡ್ತೀನಿ ರೀ ಕೆಟ್ಟದಂತೂ ಮಾಡೋಕೆ ಹೋಗಲ್ಲ ರೀ 2 ಕೋಟಿ ರೂಪಾಯಿ ವರ್ಷಿಗೆ ಗಳಿಸ್ತಾನೆ ರೀ ಆ ಮಾಲಕ ಅಂತೂ ಆ ಮಾಲಕ ನಮ್ಮ ಮಾಮನ ಮಾತು ಕೇಳ್ತಾನೆ ರೀ ಒಂದೇ ಮಾತು ಈ ಸದ್ಯ ಬಿಡೋ ಅವನಿಗೆ ಇರೇಶಿಗೆ ಅಂದ್ರೆ ಮುಗಿದು ಒಂದೇ ಮಾತಿ ಬಿಟ್ಬಿಡ್ತಾನೆ ಪೆಟ್ರೋಲ್ ಇಲ್ಲ ಅಂದ್ರೆ ಪ್ರತಿನಿತ್ಯ ಕೇಳ್ತಾರೆ ಮನೆಯವ್ರು ಬರೀ ಪೆಟ್ರೋಲ್ ಹಚ್ಚಿ ಫೋನ್ ಹಚ್ಚಿ ಕೇಳ್ಯಾರ ಯಾಕೆ ನಮ್ಮ ಪಾರಕ್ಕೆ ಪೆಟ್ರೋಲ್ ಇದು ಮಾಡೋದೇನು ಪ್ರತಿನಿತ್ಯ ನಮ್ಮ ಮನೆ ಮುಂದೆ ಯಾಕೆ ಪೆಟ್ರೋಲ್ ಆದಿಲ್ಲ ಇರೇಶ್ ಅಂತ ಪ್ರತಿನಿತ್ಯ ಕೇಳ್ತಾರೆ ಇವತ್ತು ಅವರೇ ರೊಕ್ಕ ಕೊಟ್ಟಾರ ನನಗೆ ಹೋಗಿ ಪೆಟ್ರೋಲ್ ಹಾಕೋತಿ ಅಂತ ಅರ್ಥ ಮಾಡ್ಕೊರಿ ಪೈಲ ಅಂದ್ರೆ ಏನಂದ್ರೆ ಗೊತ್ತೇನು ನೀ ಬಿ ಪೆಟ್ರೋಲ್ ಹಾಕ್ಬೇಕಂತ ಅಂದ ಅವನಿಗೆ ಅಂದಾರ ಇವನಿಗೆ ಅಂದನತ್ತ ಹಂಗ ನೀ ಹಂಗ ಅಂದೇನಂದ ಅವನಿಗೆ ಪೆಟ್ರೋಲ್ ಹಾಕಂದಿ ಒಂದ್ ಕೆಲಸ ಅವ್ನ್ ಎಟ್ ಆಗ್ತದ ತಿಂಗಳಿಗೆ 500 ರೂಪಾಯಿ ಕಟ್ ಮಾಡ್ಕೊ ಅಂದ ಎಲ್ಲಾದ್ರೂ ಕಟ್ ಮಾಡಿದ್ರೆ ನಾನೀಗ ಹಾಕ್ತೀನಿ ಫೋನ್ ಪೇ ಸ್ವಾಮಿ ಬೇಡ ನನ್ನ ಇದ್ರದ್ದು ಪಾರ್ಟ್ 2 ವಿಡಿಯೋ ಬರ್ತದೆ ಅದು ಮುಂದಿನ ಬ್ಲಾಗ್ ಒಳಗೆ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಬಾಯ್ ರೀ.